ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ತಮಗೆಲ್ಲರಿಗೂ 77ನೇ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳು. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಸೊ ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ನಾವು ಆರ್ಟಿಕಲ್ನ ನೋಡೋಣ. ಈ ದಿನ ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ನ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ರಿಪಬ್ಲಿಕ್ ಡೇ ಪರೇಡ್ ಬಗ್ಗೆ ನಾವು ನೋಡ್ತೀವಿ. ಅಂದರೆ ಫುಲ್ ಕಂಪ್ಲೀಟ್ ರಿಪಬ್ಲಿಕ್ ಡೇ ಬಗ್ಗೆ ಇನ್ಫಾರ್ಮೇಷನನ್ನು ನಾವು ನೋಡ್ತೀವಿ. ತದನಂತರ ಪದ್ಮ ಅವಾರ್ಡ್ಸನ್ನು ಏನು ನೀಡಿದ್ದಾರೆ ಅದರ ಬಗ್ಗೆ ನಾವು ನೋಡ್ತೀವಿ. ತದನಂತರ ಗವರ್ನರ್ಸ್ ಅಡ್ರೆಸ್ನ ಕುರಿತಾಗಿ ಇರುವಂತಹ ಕೆಲವಷ್ಟು ಇಶ್ಯೂಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ನಂತರ 1% ರಿಸರ್ವೇಷನ್ ಫಾರ್ ಜೆಂಡರ್ ಮೈನಾರಿಟೀಸ್ ಇನ್ ಪ್ರೈವೇಟ್ ಸೆಕ್ಟರ್ ಅಂತ ಕೊಡಬೇಕು ಅಂತ ಒಂದು ಸರ್ವೆ ಹೇಳಿದೆ. ಸೊ ಅದರ ಕುರಿತಾಗಿ ನಾವು ಇನ್ಫಾರ್ಮೇಷನನ್ನು ನೋಡ್ತೀವಿ. ಮತ್ತು ಹಾಗೆ ಲಕ್ಕುಂಡಿಯಲ್ಲಿ ಏನು ಉತ್ಖನನ ನಡೆದಾಗ ಸಿಕ್ಕಿರುವಂಥ ಒಂದು ವಸ್ತುಗಳನ್ನು ನೋಡಿ ಅದನ್ನು ಯುನೆಸ್ಕೋ WHS ಟ್ಯಾಗ್, ವರ್ಲ್ಡ್ ಹೆರಿಟೇಜ್ ಟ್ಯಾಗ್ ಏನಿದೆ ಆ ಲಕ್ಕುಂಡಿಗೆ ಈ ಒಂದು ಟ್ಯಾಗನ್ನು ಕೊಡಬೇಕು ಅನ್ನುವಂಥ ಒಂದು ಬಿಡ್ಡಿಗೆ, ಅಂದರೆ ಅದಕ್ಕೆ ಪುಷ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ಆ್ಯಂಡ್ ನಮಗೆ ಇಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನ ಒಂದು ಟ್ಯಾಗ್ ಏನಿದೆ ಆ ಟ್ಯಾಗ್ ಬಗ್ಗೆ ನಮಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಇದು ನಮಗೆ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಇರುತ್ತೆ. ತದನಂತರ ಪ್ರತಿಯೊಂದು ಜಿಲ್ಲೆಯಲ್ಲೂ ಫಾಸ್ಟ್ಯಾಗ್ ಕೋಡ್ಗಳನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ಏನಿದೆ ಅದರ ಕುರಿತಾಗಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇಷ್ಟು ನಾವು ಈ ದಿನ ನೋಡ್ತಾ ಇರುವಂಥ ಆರ್ಟಿಕಲ್ಸ್ ಆಗಿದೆ. ಈಗ ಮೊದಲನೇ ಒಂದು ಆರ್ಟಿಕಲನ್ನು ನೋಡೋಣ. ಪರಾಕ್ರಮದ ಪಥಸಂಚಲನ, ಸ್ಫೂರ್ತಿ ಸ್ರೋತ ಸಂವಿಧಾನ. ಸೊ ಈ ಎರಡು ಆರ್ಟಿಕಲ್ಗಳು ನಾವು ರಿಪಬ್ಲಿಕ್ ಡೇ ಕುರಿತಾಗಿ ನೋಡ್ತಾ ಇದ್ದೀವಿ. ಸೊ ಇದನ್ನು ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚೆ ನಾವು ಏನು ನೋಡ್ಕೋಬೇಕು ಅಂತಂದರೆ ರಿಪಬ್ಲಿಕ್ ಡೇ ಬಗ್ಗೆ ನಮಗೆ ಗಣತಂತ್ರ ದಿವಸ ಏನಿದೆ ಅಥವಾ ಗಣರಾಜ್ಯೋತ್ಸವ ದಿನ ಅಂತ ಏನು ನಾವು ಕರಿತೀವಿ, ಈ ಒಂದು ದಿನದ ಬಗ್ಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ತಿಳ್ಕೊಂಡು ತದನಂತರ ಈ ಒಂದು ಆರ್ಟಿಕಲ್ಗಳ ಬಗ್ಗೆ ನಾವು ನೋಡೋಣ. ಸೊ ಮೊದಲಿಗೆ ನಮಗೆ ಗಣರಾಜ್ಯೋತ್ಸವ ದಿನ ಅಥವಾ ರಿಪಬ್ಲಿಕ್ ಡೇ ಅಂದರೆ ಏನು ಅನ್ನೋದ್ರ ಗೊತ್ತಿರಬೇಕು. ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಯಾಕೆ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೋಬೇಕು. ಮೊದಲಿಗೆ ಪ್ರತಿ ವರ್ಷ ಜನವರಿ 26ರಂದು ನಾವು ಈ ಒಂದು ಗಣರಾಜ್ಯೋತ್ಸವ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂತಂದರೆ ಈ ದಿನ ನಮ್ಮ ಸಂವಿಧಾನ ಏನಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ಇದು ಎನ್ಫೋರ್ಸ್ ಆಗಿದ್ದು ಅಥವಾ ಜಾರಿಗೆ ಬಂದಂಥ ದಿನ ಆಗಿದೆ. ಅದೇ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಆಗಿರೋ ದಿನ ಅಂತ ಕೇಳಿದ್ರೆ ಏನು ಬರುತ್ತೆ? ಅದು ನವೆಂಬರ್ 26, 1949. ಕಾನ್ಸ್ಟಿಟ್ಯೂಷನ್ ಎನ್ಫೋರ್ಸ್ ಆಗಿರೋದು ಜನವರಿ 26, 1950ರಲ್ಲಿ. ಸೊ ಇದೆರಡು ನಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು, ಯಾಕೆಂದರೆ ಪ್ರಿಲಿಮ್ಸಲ್ಲಿ ಈ ರೀತಿಯಾದ ಡಿಫ್ರೆನ್ಸಿಂದ ಕ್ವೆಶನ್ಸನ್ನು ಕೇಳ್ಬೋದಾಗುತ್ತೆ. ಸೊ ಹಾಗಾಗಿ ಯಾವಾಗ ಜಾರಿಗೆ ಬಂದಿದೆ, ನಮ್ಮ ಒಂದು ಸಂವಿಧಾನ ಜಾರಿಗೆ ಬಂದಂಥ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನ ಅಂತ ಕರಿತೀವಿ. ಆ್ಯಂಡ್ ಈ ವರ್ಷ 2026ರ ಗಣರಾಜ್ಯೋತ್ಸವ ದಿನ ಇದೆ. ಇದು 77th ರಿಪಬ್ಲಿಕ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಇಲ್ಲಿ ಇನ್ನೂ ಒಂದು ಏನು ಅಂದರೆ ನವೆಂಬರ್ 26, 1949 ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಆವಾಗ ಅಂಗೀಕರಿಸಿದ್ದಾರೆ. ಆದರೆ ಯಾಕೆ ಜನವರಿ 26 ಯಾಕೆ ಆ ಒಂದು ದಿನವನ್ನು ಯಾಕೆ ಅವರು ಸೆಲೆಕ್ಟ್ ಮಾಡಿದ್ದಾರೆ ಅಂತಂದರೆ ಏನು ಇದು ಇಂಪಾರ್ಟೆನ್ಸ್ ಅಂದರೆ 1930ರಲ್ಲಿ ಜನವರಿ 26ರಂದು ಏನು ನಮ್ಮ ಪೂರ್ಣ ಸ್ವರಾಜ್ ಘೋಷಣೆ ಆಗಿತ್ತು ಅದಾಗಿದ್ದು ಈ ಒಂದು ದಿನ ಜನವರಿ 26, 1930ರಲ್ಲಿ. ಸೊ ಆ ಒಂದು ದಿನವನ್ನು ಗುರುತಾಗಿ ಇಟ್ಕೊಳ್ಳೋದಕ್ಕೆ ಅಥವಾ ಕಮ್ಮೆಮೊರೇಟ್ ಮಾಡೋದಕ್ಕಾಗಿ ನಮ್ಮ ಒಂದು ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವ ದಿನ ಇದೆ, ಇದನ್ನು ನಾವು ಜನವರಿ 26 ಅಂತ ಅಂದ್ಬಿಟ್ಟು ಅಥವಾ ನಮ್ಮ ಒಂದು ಸಂವಿಧಾನವನ್ನು ಜಾರಿಗೆ ತಂದಿದ್ದು ನಾವು ಜನವರಿ 26 ಅಂತ ಹೇಳ್ಬೋದು. ಅಂದರೆ ಏನು, ನವೆಂಬರ್ 26, 1949ರಲ್ಲೇ ಅಂಗೀಕರಿಸಲಾಗಿದ್ರೂ ಕೂಡ ಯಾಕೆ ಜನವರಿ 26, 1950ರಲ್ಲಿ ನಾವು ಜಾರಿಗೆ ತಂದಿದ್ದು ಅಂತಂದರೆ ಈ ಒಂದು ಕಾರಣಕ್ಕಾಗಿ ಏನು ಪೂರ್ಣ ಸ್ವರಾಜ್ಯ ಏನಿದೆ ಅದನ್ನು ಡಿಕ್ಲೇರ್ ಮಾಡಿದ್ದು ನಾವು ಜನವರಿ 26, 1930ರಂದು. ಸೊ ಆ ಒಂದು ದಿನವನ್ನು ಕಮ್ಮೆಮೊರೇಟ್ ಮಾಡೋದಕ್ಕೋಸ್ಕರ ನಾವು ಜನವರಿ 26 ಆ ಒಂದು ದಿನ ನಾವು ಕಾನ್ಸ್ಟಿಟ್ಯೂಷನನ್ನು ಜಾರಿಗೆ ತಂದಿರುವಂಥದ್ದು. ಇದಿಷ್ಟು ಒಂದು ಪಾರ್ಟ್ ಆಯಿತು. ನೆಕ್ಸ್ಟ್ ಪಾರ್ಟ್ ನಮ್ಗೆ ಏನು ಬೇಕು ಅಂತಂದರೆ ಇಲ್ಲಿ ರಿಪಬ್ಲಿಕ್ ಅಥವಾ ಗಣರಾಜ್ಯ ಅಂದರೆ ಏನು ಅನ್ನುವಂಥದ್ದು. ಗಣರಾಜ್ಯ ಅಥವಾ ರಿಪಬ್ಲಿಕ್ ಅಂದ್ರೆ ಏನು, ದೇಶದ ಒಂದು ಮುಖ್ಯಸ್ಥ ಯಾರಿರ್ತಾರೆ ಅವರು ವಾರಸುದಾರ ಆಗಿರೋರಿಲ್ಲ, ಜನರಿಂದ ಆಯ್ಕೆ ಆಗಿರುವಂತಹ ವ್ಯಕ್ತಿ ಆಗಿರ್ತಾರೆ ಅಂತ. ಈಗ ನಮ್ಮ ಪ್ರೆಸಿಡೆಂಟನ್ನು ತಗೊಂಡ್ರೆ ಡೈರೆಕ್ಟಾಗಿ ನಾವು ವೋಟ್ ಮಾಡಲ್ಲ, ಬಟ್ ಸ್ಟಿಲ್ ನಾವು ಯಾರನ್ನು ವೋಟ್ ಮಾಡಿರ್ತೀವಿ ಅಂದರೆ ಈಗ ಯಾರಾದರೂ ಪ್ರೆಸಿಡೆಂಟ್ ಎಲೆಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು MLAs ಆ್ಯಂಡ್ MPs ಅಲ್ವಾ. ಸೊ ಇವ್ರು MLA MPsನ ಯಾರು ಎಲೆಕ್ಟ್ ಮಾಡಿರ್ತೀವಿ, ನಾವೇ ಎಲೆಕ್ಟ್ ಮಾಡಿರೋದು. ಸೊ ಹಾಗಾಗಿ ಇಲ್ಲಿ ಜನರಿಂದ ಆಯ್ಕೆ ಆಗಿರುವಂಥ ವ್ಯಕ್ತಿ ದೇಶದ ಮುಖ್ಯಸ್ಥರಾಗಿರ್ತಾರೆ. ಸೊ ಅಂತಹ ಒಂದು ದೇಶವನ್ನು ನಾವು ರಿಪಬ್ಲಿಕ್ ಅಂತ ಕರಿತೀವಿ.
ಇನ್ನು ನಮಗೆ ಏನು ಬೇಕಾಗುತ್ತೆ ಅಂದರೆ ರಿಪಬ್ಲಿಕ್ ಡೇಯ ಒಂದು ಆಚರಣೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಈಗ ಡೆಲ್ಲಿಯಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಡೆಲ್ಲಿಯಲ್ಲಿ ಇರ್ಬೋದು, ಇಲ್ಲಾಂದರೆ ಒಂದು ಸಣ್ಣ ಗ್ರಾಮದಲ್ಲಿರುವಂಥ ಶಾಲೆಗಳಲ್ಲಿ ನೋಡಿದ್ರು ಕೂಡ ನಾವು ಅಲ್ಲಿ ಫ್ಲ್ಯಾಗ್ ಹಾಯಿಸ್ಟನ್ನು ಅಥವಾ ಧ್ವಜಾರೋಹಣವನ್ನು ಮಾಡ್ತಾರೆ. ಶಾಲೆ ಕಾಲೇಜುಗಳಲ್ಲಿ ಇರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಇರ್ಬೋದು, ಸೇನಾ ಶಿಬಿರಗಳಲ್ಲಿ ಇರ್ಬೋದು, ಇಲ್ಲ ಸಾರ್ವಜನಿಕ ವೇದಿಕೆಗಳಲ್ಲಿ ಈ ರೀತಿಯಾಗಿ ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವ ದಿನವನ್ನು ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಇನ್ನು ಡೆಲ್ಲಿಯಲ್ಲಿ ಇರುವಂಥ ಸೆಲೆಬ್ರೇಷನ್ ಅಥವಾ ದೆಹಲಿಯಲ್ಲಿ ಮಾಡುವಂಥ ಸೆಲೆಬ್ರೇಷನ್ ಇದೆ, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಪಥಸಂಚಲನ ಮಾಡ್ತಾರೆ. ಪ್ರತಿ ವರ್ಷ ನಮ್ಗೆ ಗೊತ್ತಿರೋ ಹಾಗೇ ರಿಪಬ್ಲಿಕ್ ಡೇ ಪರೇಡ್ ನಡೆಯುತ್ತೆ. ಅಲ್ಲಿ ವಿವಿಧ ರಾಜ್ಯಗಳಿಂದ ಬಂದಿರುವಂಥ ಸ್ತಬ್ಧ ಚಿತ್ರಗಳನ್ನು ಅಲ್ಲಿ ಪ್ರದರ್ಶಿಸಲಾಗುತ್ತೆ. ಮತ್ತು ಪರೇಡ್ಗಳು ನಡೆಯುವಂಥದ್ದು ಇರ್ಬೋದು, ಅಥವಾ ನಮ್ಮ ಭಾರತದಲ್ಲಿ ಇರುವಂಥ ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ಪ್ರದರ್ಶನ ಮಾಡುವಂಥದ್ದು ಇರ್ಬೋದು. ಈ ರೀತಿಯಾದ ಎಲ್ಲ ಕಾರ್ಯಗಳನ್ನು ನಾವು ನೋಡ್ತೀವಿ. ಅಷ್ಟೇ ಅಲ್ದಿರ ಸಾಂಸ್ಕೃತಿಕ ವೈವಿಧ್ಯತೆ ಇರ್ಬೋದು, ತಾಂತ್ರಿಕ ಪ್ರಗತಿ ಯಾವ ರೀತಿಯಾಗಿದೆ, ಭಾರತದ ಸೇನಾ ಶಕ್ತಿ ಹೇಗಿದೆ, ಇದು ಎಲ್ಲನೂ ಕೂಡ ನಾವು ಗಣರಾಜ್ಯೋತ್ಸವ ದಿನದ ಒಂದು ಪಥಸಂಚಲನ ಏನು ನಡೆಯುತ್ತೆ ಅಲ್ಲಿ ನಾವು ನೋಡ್ತೀವಿ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ 2022ವರೆಗೂ ನಾವು ಎಲ್ಲ ಒಂದು ರಾಜ್ಯಗಳೇನಿದೆ ಅಂದರೆ 30 ರಾಜ್ಯಗಳು ಇಲ್ಲ ಅಂತಂದರೆ ಏನು ಯೂನಿಯನ್ ಟೆರಿಟರೀಸ್ ಏನಿದೆ ಎಲ್ಲವೂ ಕೂಡ ಪಥಸಂಚಲನದಲ್ಲಿ ಅಂದರೆ ಪರೇಡಲ್ಲಿ ಭಾಗವಹಿಸ್ತಾ ಇದ್ವು. ಆದರೆ 2022ರಿಂದ ಏನು ಮಾಡಿದ್ದಾರೆ ಅಂತಂದರೆ ಇದನ್ನು 2 ಆಗಿ ಮಾಡಿದ್ದಾರೆ. ಅಂದರೆ ಒಂದು ಪಥಸಂಚಲನ ನಡೆಯುತ್ತೆ, ನಾರ್ಮಲ್ ಪರೇಡ್ ನಡೆಯುತ್ತೆ. ಇನ್ನೊಂದು ಬಂದು ಭಾರತ ಪರ್ವ ಅಂತ ಒಂದು ಎಕ್ಸಿಬಿಷನ್ ಥರ ಮಾಡ್ತಾರೆ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಒಂದು ವರ್ಷ ಕರ್ನಾಟಕ ಪರೇಡಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ 22ಅಲ್ಲಿ ಪರೇಡಲ್ಲಿದೆ ಅಂತಾರೆ, 23ಅಲ್ಲಿ ಅದು ಭಾರತ ಪರ್ವಲ್ಲಿ ಇದು ಮಾಡೋದು ಅಂದರೆ ತನ್ನ ಒಂದು ಸ್ತಬ್ಧ ಚಿತ್ರವನ್ನು ಅಲ್ಲಿ ಎಕ್ಸಿಬಿಟ್ ಮಾಡುವಂಥದ್ದು. ಮತ್ತು ವಾಪಸ್ 24ಅಲ್ಲಿ ಇಲ್ಲಿ ಪರೇಡಲ್ಲಿ ಅಂತ. ಸೊ ಈ ರೀತಿಯಾಗಿ ಆಲ್ಟರ್ನೇಟ್ ಮಾಡ್ಕೊಂಡು ಬರೋವಂಥದ್ದು. ಅಂದರೆ ಇದೇ ಇಯರ್ಸ್ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಒಂದು ವರ್ಷ ಪರೇಡಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿದರೆ ಮತ್ತೊಂದು ವರ್ಷ ಭಾರತದ ಪರ್ವದಲ್ಲಿ ಭಾಗವಹಿಸೋದಕ್ಕೆ ರಾಜ್ಯಗಳಿಗೆ ಅವಕಾಶವನ್ನು ನೀಡಲಾಗಿದೆ ಅಂತ. ಯಾಕೆ ಅಂತಂದರೆ ಆ ಒಂದು ಟೈಮ್ ಕನ್ಸ್ಟೆಂಟನ್ನು ಇಟ್ಕೊಂಡು ಈ ರೀತಿಯಾದ ಒಂದು ಡಿಸಿಷನ್ಗೆ ಬಂದಿದೆ. ಈಗ ಪಥಸಂಚಲನದಲ್ಲೇ 30 ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಬೇಕು ಅಂದರೆ ಆ ಒಂದು ಟೈಮ್ ಏನಿದೆ, ಆ ಸಮಯ ಏನಿದೆ ಅದು ದೀರ್ಘಾವಧಿ ಆಗುತ್ತೆ. ಸೊ ಅದಕ್ಕಾಗಿ ಏನು ಮಾಡಿದ್ದಾರೆ, ಅದನ್ನ ಕಟ್ ಶಾರ್ಟ್ ಮಾಡೋದಕ್ಕಾಗಿ ಈ ರೀತಿಯಾಗಿ 2 ಮಾಡಿದ್ದಾರೆ. ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತಂದರೆ 2022ರಿಂದ ಈ ರೀತಿಯಾದ ಒಂದು ಡಿವಿಷನನ್ನು ಮಾಡಿರೋದು. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಒಂದು ಪಥಸಂಚಲನ ಡೆಲ್ಲಿಯಲ್ಲಿನ ಪೆರೇಡ್ ಅಥವಾ ಪಥಸಂಚಲನ ಎಲ್ಲಿ ನಡೆಯುತ್ತೆ ಅಂದರೆ ಕರ್ತವ್ಯ ಪಥಲ್ಲಿ ನಡೆಯುವಂಥದ್ದು. ಹಳೇದಾಗಿ ಮೊದಲು ಏನು ಕರಿತಾ ಇದ್ರು ಇದನ್ನ ರಾಜ್ಪಥ್ ಅಂತ ಕರಿತಾ ಇದ್ರು. ಸೊ ಈಗ ರೀನೇಮ್ ಆದಮೇಲೆ ಅದನ್ನ ಕರ್ತವ್ಯ ಪಥ್ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ಪಥಸಂಚಲನ ನಡೆಯುತ್ತೆ ಅನ್ನುವಂಥದ್ದು. ಆ್ಯಂಡ್ ಈ ಒಂದು ಪಥಸಂಚಲನದಲ್ಲಿ ಮೊದಲನೇದಾಗಿ ಬರೋದು ಭಾರತೀಯ ಸೇನೆ, ಆರ್ಮಿ ಮೊದಲನೇದಾಗಿ ತನ್ನ ಒಂದು ಆರ್ಮಿ ಇರ್ಬೋದು, ಫಸ್ಟ್ ಆರ್ಮಿ, ನೇವಿ, ಏರ್ಫೋರ್ಸ್ ಈ ಮೂರು ಒಂದು ಏನು ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಇದೆ, ಇವು ಮೊದಲಿಗೆ ತಮ್ಮ ಒಂದು ಪಥಸಂಚಲನ ಆರಂಭ ಮಾಡ್ತವೆ. ಸೊ ಅದಾದಮೇಲೆ ತದನಂತರ ಬಂದು ನಮ್ಮ ಒಂದು ಏನು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ಗಳಿಂದ, ಈಗ ಟ್ಯಾಂಕರ್ಗಳಿರ್ಬೋದು, ಕ್ಷಿಪಣಿಗಳಿರ್ಬೋದು, ಇಲ್ಲ ಆಧುನಿಕ ಒಂದು ಯುದ್ಧೋಪಕರಣಗಳು ಏನಿದ್ದಾವೆ ಇವುಗಳನ್ನು ಪ್ರದರ್ಶನ ಮಾಡ್ತಾರೆ. ತದನಂತರ ಅಂದರೆ ಈ ಒಂದು ಟೈಮಲ್ಲಿ ಇವಾಗ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ತಮ್ಮ ಒಂದು ಪೆರೇಡು, ಇದಾದಮೇಲೆ ಏನು ಬರುತ್ತೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ಗಳ ಒಂದು ಪೆರೇಡ್ ನಡೆಯುತ್ತೆ ಅಥವಾ ಒಂದು ಪಥಸಂಚಲನ ನಡೆಯುತ್ತೆ. ಇದೇ ಸಮಯದಲ್ಲೇನೆ ವೀರಚಕ್ರ, ಶೌರ್ಯ ಚಕ್ರ, ಪರಮವೀರ ಚಕ್ರ ಮತ್ತು ಈ ಒಂದು ರಾಷ್ಟ್ರೀಯ ಬಾಲಶೌರ್ಯ ಪ್ರಶಸ್ತಿಗಳು ಏನಿದೆ ಇವುಗಳನ್ನೆಲ್ಲ ಕೂಡ ಇದೇ ಒಂದು ಸಮಯದಲ್ಲಿ ಪ್ರದಾನ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ನಾವು ನೆನ್ಪಿಟ್ಕೋಬೇಕು. ಇನ್ನು ನಂತರ ಏನು, ಇವಾಗ ಇದಾಯಿತು, ಇದಾದಮೇಲೆ ಬೇರೆ ಬೇರೆ ಈ CRPF, CISF ಏನಿದೆ ಇವುಗಳೆಲ್ಲರದ್ದು ಪರೇಡ್ಗಳು, ಪಥಸಂಚಲನ ನಡೆಯುತ್ತೆ. ಸೊ ಅದಾದಮೇಲೆ ಏನು ಬರುತ್ತೆ ಅಂದರೆ ಗಣರಾಜ್ಯೋತ್ಸವದ ಅತ್ಯಂತ ಆಕರ್ಷಕ ಭಾಗವಾಗಿರುವಂಥದ್ದು ಇದೇನೇನೆ ಏನು, ವಿವಿಧ ರಾಜ್ಯಗಳಿಂದ ಬರುವಂತಹ ಸ್ತಬ್ಧ ಚಿತ್ರಗಳು ಅಥವಾ ಟ್ಯಾಬ್ಲೋಗಳು ಅಂತ ಏನು ಕರಿತೀವಿ, ಈ ಟ್ಯಾಬ್ಲೋಗಳು. ಈ ಒಂದು ಟ್ಯಾಬ್ಲೋಗಳಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ರಾಜ್ಯದ ಸಂಸ್ಕೃತಿ ಇರ್ಬೋದು. ಸೊ ಇವಾಗ ನಾವು ಟ್ಯಾಬ್ಲೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಟ್ಯಾಬ್ಲೋಗಳಲ್ಲಿ ಏನಾಗುತ್ತೆ ಆ ಒಂದು ರಾಜ್ಯದ ಸಂಸ್ಕೃತಿ ಇರ್ಬೋದು ಅಥವಾ ಕಲ್ಚರ್ ಅಂತ ಏನು ಕರಿತೀವಿ ಅದು, ಇಲ್ಲಾಂದರೆ ಅದರ ಒಂದು ಇತಿಹಾಸದ ಬಗ್ಗೆ ಇರ್ಬೋದು, ಇಲ್ಲ ಅಲ್ಲಿ ನಡೀತಾ ಇರುವಂಥ ಒಂದು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಇರ್ಬೋದು, ಅಥವಾ ಡೆವಲಪ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಇರ್ಬೋದು, ಅಥವಾ ಅಲ್ಲಿನ ಒಂದು ಜನಜೀವನದ ಬಗ್ಗೆ ಇರ್ಬೋದು, ಅದನ್ನು ಇಲ್ಲಿ ಈ ಒಂದು ಸ್ತಬ್ಧ ಚಿತ್ರಗಳ ಮೂಲಕ ಪ್ರದರ್ಶಿಸಲಾಗುತ್ತೆ ಅನ್ನುವಂಥದ್ದು. ಭಾರತದ ಯುನಿಟಿ ಇನ್ ಡೈವರ್ಸಿಟಿ ಅಥವಾ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ಒಂದು ಧ್ಯೇಯ ಏನಿದೆ, ಆ ತತ್ವ ಏನಿದೆ, ಆ ತತ್ವವನ್ನು ಜಗತ್ತಿಗೆ ಸಾರುವಂತೆ ಈ ಒಂದು ರಿಪಬ್ಲಿಕ್ ಡೇಯ ಪಥಸಂಚಲನ ನಡೆಯುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಪಥಸಂಚಲನದ ಕೊನೆಯಲ್ಲಿ ಇದನ್ನು ಯಾವ ರೀತಿಯಾಗಿ ಎಂಡ್ ಮಾಡ್ತಾರೆ ಅಥವಾ ಪಥಸಂಚಲನದ ಕೊನೆಯಲ್ಲಿ ಏನಾಗುತ್ತೆ ಅಂತಂದರೆ ಭಾರತೀಯ ವಾಯುಪಡೆ ಅಥವಾ ಏರ್ಫೋರ್ಸ್ ಏನಿದೆ ಇದರ ಒಂದು ಫ್ಲೈ ಪಾಸ್ಟ್ ಬಂದು ಆಕಾಶದಲ್ಲಿ ನಮ್ಮ ಒಂದು ಫ್ಲಾಗ್ ಏನಿದೆ ತ್ರಿವರ್ಣ ಧ್ವಜದ ಬಣ್ಣಗಳಲ್ಲಿ ಇದು ಹೊಮ್ಮುತ್ತೆ ಅನ್ನುವಂಥದ್ದು. ಸೊ ಅದು ಒಂದು ರಿಪಬ್ಲಿಕ್ ಡೇಯ ಒಂದು ಪಥಸಂಚಲನ ಕೊನೆಗೊಂಡಿದೆ ಅನ್ನುವುದನ್ನು ತೋರಿಸುತ್ತೆ ಅನ್ನುವಂಥದ್ದು.
ಸೊ ಈಗ ಇದಿಷ್ಟು ನಾವು ಏನು ನೋಡಿದ್ವಿ, ರಿಪಬ್ಲಿಕ್ ಡೇ ಏನು, ರಿಪಬ್ಲಿಕ್ ಡೇ ಪರೇಡ್ ಬಗ್ಗೆ ನಾವು ನೋಡಿದ್ವಿ. ಈಗ ನಾವು ಏನು ನೋಡ್ತೀವಿ, ಈ ವರ್ಷ ಯಾವ ಒಂದು ಟ್ಯಾಬ್ಲೋಗಳು ಅಥವಾ ಪಥಸಂಚಲನದಲ್ಲಿ ಏನೇನು ಮುಖ್ಯವಾಗಿ ಇರುವಂಥದ್ದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ತದನಂತರ ನಮ್ಮ ಸಂವಿಧಾನದ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ಗಳನ್ನು ಕೂಡ ತಿಳ್ಕೊಳ್ಳೋಣ. ಸೊ ಈ ಬಾರಿಯ ಒಂದು ಪಥಸಂಚಲನ ಏನಿದೆ, ಈ ಒಂದು ಆರ್ಟಿಕಲ್ ಯಾವುದ್ರ ಬಗ್ಗೆ ಮಾತಾಡ್ತಿದೆ, ನಮ್ಮ ಒಂದು ಆರ್ಮಿ ಸೆಕ್ಷನ್ ಅಥವಾ ಡಿಫೆನ್ಸ್ ಸೆಕ್ಷನ್ ಯಾವ ರೀತಿಯಾದ ಒಂದು ಸ್ತಬ್ಧ ಚಿತ್ರವನ್ನು ಮತ್ತು ಏನೇನನ್ನು ಪ್ರದರ್ಶಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೆ. ಸೊ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡೋಣ. ಸೊ ಮೊದಲಿಗೆ ಈ ಸರ್ತಿಯ ಒಂದು ಪಥಸಂಚಲನದಲ್ಲಿ ಆಪರೇಷನ್ ಸಿಂಧೂರ್ ಏನು ನಡೀತು, ಮೇ 2025 ನಡೆದಂಥ ಆಪರೇಷನ್ ಸಿಂಧೂರ್ ಏನಿದೆ ಅದರ ಒಂದು ಸ್ತಬ್ಧ ಚಿತ್ರವನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ ಮೊದಲನೇದಾಗಿ. ಇನ್ನು ಎರಡನೇದಾಗಿ ನಾವು ನೋಡಿದಾಗ ಈಗ ರಾಫೇಲ್ ಜೆಟ್ಸ್ಗಳಿರ್ಬೋದು, ಬ್ರಾಹ್ಮೋಸ್ ಕ್ಷಿಪಣಿ ಇರ್ಬೋದು, S-400 ಕ್ಷಿಪಣಿ ಇರ್ಬೋದು, ಈ ರೀತಿಯಾದ ಒಂದು ಅತ್ಯಾಧುನಿಕವಾದ ಒಂದು ಯುದ್ಧೋಪಕರಣಗಳಿಂದ ಇವುಗಳನ್ನು ನಾವು ಇಲ್ಲಿ ಪ್ರದರ್ಶಿಸ್ತಾ ಇದ್ದೀವಿ ಈ ಬಾರಿಯ ಒಂದು ಪಥಸಂಚಲನದಲ್ಲಿ ಅನ್ನುವಂಥದ್ದು. ಮತ್ತು ಈ ಒಂದು ಆಪರೇಷನ್ ಸಿಂಧೂರ್ನ ಸ್ತಬ್ಧ ಚಿತ್ರ ಏನಿದೆ ಅಥವಾ ಟ್ಯಾಬ್ಲೋ ಏನಿದೆ, ಇದರಲ್ಲಿ ಏನೇನಿದೆ ಅಥವಾ ಈ ಥೀಮಲ್ಲಿ ಥೀಮ್ ಅಂತೂ ಆಯ್ಕೆ ಮಾಡಿದ್ದಾರೆ ಅಂದರೆ ಈ ಥೀಮಲ್ಲಿ ಏನೇನಿದೆ ಅಂತ ನಾವು ನೋಡಿದ್ರೆ, ಒಂದು ಸಮುದ್ರದ ಮೇಲೆ ಭಾರತೀಯ ನೌಕಾಪಡೆ ಹೊಂದಿರುವಂಥ ಒಂದು ಪ್ರಾಬಲ್ಯವನ್ನು ತೋರಿಸಲಾಗಿದೆ. ಸೊ ಇದನ್ನು ಡಿವೈಡ್ ಮಾಡಿರ್ತಾರೆ. ಸೊ ಫಸ್ಟ್ ಫೇಸಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು ಬಿಗ್ ಟ್ಯಾಬ್ಲೋ ಇದೆ ಅಂದರೆ ಫಸ್ಟ್ ಫೇಸಲ್ಲಿ ಏನು ತೋರಿಸಿದ್ದಾರೆ ಅಂತಂದರೆ, ಸಮುದ್ರದ ಮೇಲೆ ನಮ್ಮ ಒಂದು ಇಂಡಿಯನ್ ಓಷನ್ ಇಂಡಿಯನ್ ಓಷನ್ ರೀಜನ್ ಏನಿದೆ, ಈ ಒಂದು ರೀಜನಲ್ಲಿ ಭಾರತೀಯ ನೌಕಾಪಡೆ ಹೊಂದಿರುವಂತಹ ಒಂದು ಪ್ರಾಬಲ್ಯವನ್ನು ತೋರಿಸುವಂತಹ ಟ್ಯಾಬ್ಲೋ ಫಸ್ಟ್ ಇದರಲ್ಲಿ, ಅಂದರೆ ಈ ಟ್ಯಾಬ್ಲೋಲಿ ಫಸ್ಟ್ ಫೇಸಲ್ಲಿ ಇರುವಂಥದ್ದು. ನಂತರ ಎರಡನೇ ಒಂದು ಭಾಗದಲ್ಲಿ M777 ಅಲ್ಟ್ರಾ ಲೈಟ್ ಫಿರಂಗಿಗಳೇನಿದ್ದಾವೆ, ಈ ಒಂದು ಫಿರಂಗಿಗಳನ್ನು ಇಲ್ಲಿ ಅವರು ತೋರಿಸಿದ್ದಾರೆ. M777 ಫಿರಂಗಿಗಳೇನಿದ್ದಾವೆ ಇವುಗಳನ್ನು ತೋರಿಸಿರುವಂಥದ್ದು. ತದನಂತರ ಲಾಸ್ಟಲ್ಲಿ ಬಂದು ಆಕಾಶ್ ವಾಯು ರಕ್ಷಣ್ ವ್ಯವಸ್ಥೆ ಏನಿದೆ, ನಮ್ಮ ಒಂದು ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಈ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ಆಪರೇಷನ್ ಸಿಂಧೂರ್ ಅನ್ನುವಂಥ ಒಂದು ಟ್ಯಾಬ್ಲೋ ಅಲ್ಲಿ ಅಥವಾ ಒಂದು ಸ್ತಬ್ಧ ಚಿತ್ರದಲ್ಲಿ 3 ಭಾಗಗಳಿವೆ. ಮೊದಲನೇ ಭಾಗದಲ್ಲಿ ಏನಿದೆ, ಭಾರತೀಯ ಒಂದು ನೌಕಾಪಡೆ ಸಾಧಿಸಿರುವಂಥ ಒಂದು ಪ್ರಾಬಲ್ಯದ ಕುರಿತಾಗಿ ತೋರಿಸುತ್ತೆ ಇಲ್ಲಿ ಇಮೇಜು. ಎರಡನೇ ಇಮೇಜ್ ಬಂದು ಅಥವಾ ಎರಡನೇ ಒಂದು ಪಾರ್ಟಲ್ಲಿ M777 ಅಲ್ಟ್ರಾ ಲೈಟ್ ಫಿರಂಗಿಗಳೇನಿದ್ದಾವೆ ಇವುಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ. ಮತ್ತು ಮೂರನೇದರಲ್ಲಿ ಆಕಾಶ್ ಮಿಸೈಲ್ ಸಿಸ್ಟಮ್ ಏನಿದೆ ಅಥವಾ ಆಕಾಶ್ ವಾಯು ರಕ್ಷಣಾ ವ್ಯವಸ್ಥೆ ಏನಿದೆ ಇದರ ಬಗ್ಗೆ ಇಲ್ಲಿ ನಾವು ನೋಡ್ಬೋದು. ಸೊ ಈ ಮೂರು ಇದನ್ನು ಸೇರಿ ಆಪರೇಷನ್ ಸಿಂಧೂರ್ ಅನ್ನುವಂಥ ಒಂದು ಟ್ಯಾಬ್ಲೋವನ್ನು ಮಾಡಿರುವಂಥದ್ದು. ನಂತರ ಬೇರೆ ಬೇರೆ ಯಾವ ಒಂದು ಇದಿದೆ ಅಂದರೆ ಯಾವ ಒಂದು ಯುದ್ಧೋಪಕರಣಗಳನ್ನು ಇಲ್ಲಿ ನಾವು ಪ್ರದರ್ಶಿಸ್ತಾ ಇದ್ದಾರೆ ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ಬಂದು ಆತ್ಮಹತ್ಯಾ ಡ್ರೋನ್ ಅಂತ ನಾವು ಕರಿತೀವಿ ಇದನ್ನು. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಹ್ಯಾರೋಪ್ ಲಾಯ್ಟ್ರಿಂಗ್ ಮ್ಯೂನಿಷನ್ ಅಂತ ಕರಿತೀವಿ. ಸೊ ಈ ಒಂದು ಇದನ್ನು ಆತ್ಮಹತ್ಯಾ ಡ್ರೋನ್ಗಳು ಅಂತ ಕೂಡ ಇದನ್ನು ನಾವು ಕರಿತೀವಿ. ಸೊ ಇದನ್ನು ಕೂಡ ನಾವು ಈ ವರ್ಷದ ಒಂದು ಪಥಸಂಚಲನದಲ್ಲಿ ನೋಡ್ಬೋದಾಗುತ್ತೆ. ತದನಂತರ ಸ್ಕ್ಯಾಲ್ಪ್ ಕ್ಷಿಪಣಿಗಳೇನಿದೆ, ಸ್ಕ್ಯಾಲ್ಪ್ ಮಿಸೈಲ್ಸ್ಗಳೇನಿದೆ ಇವುಗಳನ್ನು ನಾವು ನೋಡ್ತೀವಿ. ತದನಂತರ ಸುಖಾಯ್ 30 ಏನಿದೆ, ಸುಖಾಯ್ 30 ನೋಡ್ತೀವಿ. ಈಗಾಗಲೇ ಹೇಳಿರೋ ಥರ ಬ್ರಾಹ್ಮೋಸ್ ಕ್ಷಿಪಣಿಗಳನ್ನು ನೋಡ್ತೀವಿ. ಈ ರೀತಿಯಾಗಿ ಇವೆಲ್ಲ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ನೋಡ್ಬೋದಾಗತ್ತೆ. ಆ್ಯಂಡ್ ಆಲ್ಸೋ ನಾನು ಇನ್ನೊಂದು ವಿಚಾರ ಈ ಮುಂದೆ ಹೇಳೋದಕ್ಕೆ ಮರ್ತಿದ್ದೆ, ಏನು ಅಂದರೆ ಪ್ರತಿ ವರ್ಷ ರಿಪಬ್ಲಿಕ್ ಡೇಗೆ ಒಂದು ದೇಶದಿಂದ ಒಂದು ಚೀಫ್ ಗೆಸ್ಟನ್ನು ಕರೀತಾರೆ. ಸೊ ಈ ವರ್ಷದ ಚೀಫ್ ಗೆಸ್ಟ್ ಬಂದು ಯುರೋಪಿಯನ್ ಯೂನಿಯನ್ನಲ್ಲಿ ಇರುವಂಥ ಒಂದು ಏನಿದ್ದಾರೆ ಅತಿಥಿಗಳು, ಅವರು ಯುರೋಪಿಯನ್ ಕೌನ್ಸಿಲ್ನ ಒಂದು ಅಧ್ಯಕ್ಷರಾಗಿರುವಂಥ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷೆ ಆಗಿರುವಂಥ ಉರ್ಸುಲಾ ವಾನ್ ಡರ್ ಲೆಯನ್ ಅನ್ನುವಂಥವ್ರು. ಸೊ ಇವರು ಟೋಟಲಿ ಯುರೋಪಿಯನ್ ಯೂನಿಯನ್ ಇಂದ ಈ ಯುರೋಪಿಯನ್ ಯೂನಿಯನ್ ಬಂದು ಈ ವರ್ಷದ ಗಣರಾಜ್ಯೋತ್ಸವ ದಿನದ ಅಫಿಷಿಯಲ್ ಗೆಸ್ಟ್ ಆಗಿದೆ. ಸೊ ಇದು ಕೂಡ ನಮಗೆ ಕೆಲವು ಸತಿ ಕೇಳ್ಬೋದಾಗುತ್ತೆ. ಆ ಒಂದು ಇದರಲ್ಲಿ ನನಗೆ ಹಿಂದೆ ಮರ್ತಿದ್ದೆ, ಸೊ ಇಲ್ಲಿ ಇದನ್ನು ಹೇಳಿದ್ದೀನಿ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ ಅಂದರೆ ಇಲ್ಲಿ ಆಯಿತು. ಈಗ ನೆಕ್ಸ್ಟ್ ನಾವು ಇಲ್ಲಿ ನಮ್ಮ ಒಂದು ಸಂವಿಧಾನ ಬೇರೆ ಯಾವ ಸಂವಿಧಾನಗಳಿಗೆ ಪ್ರೇರಣೆಯನ್ನು ಕೊಟ್ಟಿದೆ ಅಂತ ನಾವು ನೋಡಬೇಕಾದ್ರೆ, ಒಂದು ನೇಪಾಳದಕ್ಕಿರ್ಬೋದು, ನೈಜೀರಿಯಾಗೆ, ಬಾಂಗ್ಲಾದೇಶ್ಗೆ, ಮಾರಿಷಸ್ಗೆ, ಕೀನ್ಯಾಗೆ, ಈ ಎಲ್ಲ ದೇಶಗಳಿಗೂ ಕೂಡ ಭಾರತದ ಒಂದು ಸಂವಿಧಾನ ಪ್ರೇರಣೆಯಾಗಿ ಆ್ಯಕ್ಟ್ ಮಾಡಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ನಮ್ಮ ಸಂವಿಧಾನವನ್ನು ಯಾವ ಬೇರೆ ಸಂವಿಧಾನದಿಂದ ತೊಗೊಂಡಿದ್ದೀವಿ ಅಂತ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಒಂದು ಪಾಲಿಟಿಯಲ್ಲಿ ಇದು ಎಂಟೈರ್ ಒಂದು ಚಾಪ್ಟರ್ ಇದೆ ಲಕ್ಷ್ಮೀಕಾಂತಲ್ಲಿ. ಸೊ ಇದನ್ನು ಕೂಡ ನೀವು ರಿವೈಸ್ ಮಾಡ್ಕೊಳ್ಳಿ. ಸೊ ಇಷ್ಟು ನಮಗೆ ಎಂಟೈರ್ ರಿಪಬ್ಲಿಕ್ ಡೇ ಬಗ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. Nation honors 131 personalities with Padma Awards. 8 from Karnataka honored with Padma Awards. ಸೊ ಇಲ್ಲಿ ನಮಗೆ 2 ರೀತಿಯಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪದ್ಮ ಅವಾರ್ಡ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್, ಯಾಕೆಂದರೆ
ಈ ಹಿಂದಿನ UPSC ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಪ್ರಿಲಿಮ್ಸಲ್ಲಿ ಇದರ ಬಗ್ಗೆ ಇದೆ, ಮತ್ತು ಭಾರತ ರತ್ನ ಬಗ್ಗೆ ಕೂಡ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಅದೇ ಒಂದು ಲೈನ್ಸಲ್ಲಿ KPSCಯಲ್ಲೂ ಕೂಡ ಈ ರೀತಿಯಾದ ಕ್ವೆಶನ್ಸ್ಗಳನ್ನು ಕೇಳ್ಬೋದು. ಅದು ಏನು, ಕರ್ನಾಟಕದಲ್ಲಿ ಈ ಬಾರಿ 8 ಜನರಿಗೆ ಈ ಒಂದು ಪದ್ಮ ಅವಾರ್ಡ್ ಸಿಕ್ಕಿರುವಂಥ ಕಾರಣ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಇಲ್ಲೂ ಕೂಡ ನಾವು ಈಗ 2 ರೀತಿಯಾಗಿ ನೋಡ್ತೀವಿ. ಒಂದು ಪದ್ಮ ಅವಾರ್ಡ್ಸ್ ಬಗ್ಗೆ ನೋಡ್ತೀವಿ, ತದನಂತರ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಒಂದು ಅವಾರ್ಡ್ ಸಿಕ್ಕಿದೆ ಅದರ ಬಗ್ಗೆ ಕೂಡ ನಾವು ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳ್ಕೊಳ್ತೀವಿ. ಸೊ ಮೊದಲಿಗೆ ನಾವು ನೋಡಿದಾಗ ಭಾರತದಲ್ಲಿ ಅತ್ಯುನ್ನತ ನಾಗರಿಕ ಗೌರವಗಳು ಅಂತ ಬಂದಾಗ ಮೊದಲಿಗೆ ನಮಗೆ ನೆನಪು ಬರೋದು ಈ ಪದ್ಮ ಅವಾರ್ಡ್ಸ್. ಓಕೆನಾ. ಸೊ ಈ ಪದ್ಮ ಅವಾರ್ಡ್ಸ್ ಏನಕ್ಕೆ ಕೊಡ್ತಾರೆ, ಈ ಪ್ರಶಸ್ತಿಗಳನ್ನು ದೇಶದ ಅಭಿವೃದ್ಧಿಗೆ, ಇಲ್ಲ ಸಮಾಜ ಸೇವೆಗೆ ಇರ್ಬೋದು, ಇಲ್ಲಾಂತಂದರೆ ಕಲೆ, ವಿಜ್ಞಾನ, ಶಿಕ್ಷಣ, ವೈದ್ಯಕೀಯ, ಸಾರ್ವಜನಿಕ ಸೇವೆ, ಈ ಒಂದು ಕ್ಷೇತ್ರಗಳಲ್ಲಿ ಅಸಾಧಾರಣವಾದ ಒಂದು ಕೊಡುಗೆಯನ್ನು ನೀಡಿರುವಂಥ ವ್ಯಕ್ತಿಗಳಿಗೆ ಈ ಒಂದು ಪದ್ಮ ಅವಾರ್ಡನ್ನು ನೀಡ್ತಾರೆ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವ ಸೆಕ್ಟರ್ಗಳು ಇನ್ಕ್ಲೂಡ್ ಆಗುತ್ತೆ ಅನ್ನುವಂಥದ್ದು. ನಂತರ ನಾವೀಗ ಪದ್ಮ ಪ್ರಶಸ್ತಿಗಳು ಅಥವಾ ಪದ್ಮ ಅವಾರ್ಡ್ ಬಗ್ಗೆ ನಾವು ಮತ್ತಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಬೇಕಾಗುತ್ತೆ. ಈ ಪದ್ಮ ಅವಾರ್ಡ್ಗಳನ್ನು ಕೊಡೋಕ್ಕೆ ಆರಂಭಿಸಿದ ಯಾವಾಗ ಅಂತಂದರೆ 1954ರಲ್ಲಿ. 1954ರಿಂದ ಈ ಒಂದು ಪದ್ಮ ಅವಾರ್ಡ್ಸ್ಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಅಂತ. ಆ್ಯಂಡ್ ಯಾರು ಈ ಒಂದು ಅವಾರ್ಡನ್ನು ಕೊಡ್ತಾರೆ, ಪ್ರೆಸಿಡೆಂಟ್ ಅವರು, ಭಾರತದ ರಾಷ್ಟ್ರಪತಿಗಳು ಈ ಒಂದು ಅವಾರ್ಡನ್ನು ನೀಡುವಂಥದ್ದು. ಇದು 2ನೇ ಪಾಯಿಂಟ್ ಇಂಪಾರ್ಟೆಂಟ್ ಆಗೋದು. ತದನಂತರ ಏನು ಅಂತಂದರೆ, ಮೊದಲಿಗೆ ನಾವು ನೋಡಿದಾಗ ಈ ಒಂದು ಪದ್ಮ ಅವಾರ್ಡ್ಸ್ ಏನಿದೆ ಇದರಲ್ಲಿ 3 ವರ್ಗಗಳಿದ್ವು. ಪದ್ಮ ಅವಾರ್ಡ್ಸಲ್ಲೇ ಮೊದಲು 3 ವರ್ಗಗಳಿದ್ವು, ಆದರೆ ಅದನ್ನು ನಂತರ ಪುನರ್ರಚನೆ ಮಾಡಿ ಪದ್ಮ ಅವಾರ್ಡ್ಸ್ ಅಂತ ಮಾಡಿರುವಂಥದ್ದು. ಆ್ಯಂಡ್ ಈ ಒಂದು ಪ್ರಶಸ್ತಿಗಳೇನಿದೆ ಇದನ್ನು ಘೋಷಣೆ ಮಾಡುವಂಥದ್ದು ರಿಪಬ್ಲಿಕ್ ಡೇ ಟೈಮಲ್ಲಿ ಇದನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಒಂದು. ತದನಂತರ ಏನು ಅಂತಾರೆ, ಇದನ್ನು ಪ್ರದಾನ ಮಾಡೋದು ಯಾವಾಗ ಅಂತಂದರೆ ಯೂಶಲ್ ಆಗಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಇದನ್ನು ಪ್ರದಾನ ಮಾಡ್ತಾರೆ. ಎಲ್ಲಿ, ರಾಷ್ಟ್ರಪತಿ ಭವನದಲ್ಲಿ ಪ್ರದಾನ ಮಾಡುವಂಥದ್ದು. ರಿಪಬ್ಲಿಕ್ ಡೇ ದಿನ ಅನೌನ್ಸ್ ಮಾಡ್ತಾರೆ, ಬಟ್ ಮಾರ್ಚ್ ಏಪ್ರಿಲಲ್ಲಿ ಇದನ್ನು ಪ್ರದಾನ ಮಾಡುವಂಥದ್ದು. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಈ ಪದ್ಮ ಅವಾರ್ಡ್ಸಲ್ಲಿ ಡಿವಿಷನ್ಸ್ ಹೇಳಿದೆ ನಾನು, 3 ಕ್ಯಾಟಗರಿ ಇದೆ ಅಂತ. ಸೊ ಅದೇನೇನು ಅಂತ ನೋಡಬೇಕಾಗತ್ತೆ. ಸೊ ಈಗ ಫಸ್ಟ್ ಅದನ್ನು ನೋಡಿ, ತದನಂತರ ನಾವು ಮುಂದಕ್ಕೆ ಹೋಗೋಣ. ಸೊ ಈಗ ನಾನು ಹೇಳಿದೆ ಪದ್ಮ ಅವಾರ್ಡ್ಸ್ ಅಂತ. ಸೊ ಪದ್ಮ ಅವಾರ್ಡ್ಸಲ್ಲಿ ಎಷ್ಟು ಕ್ಯಾಟಗರಿ ಇದೆ ಅಂತ ಹೇಳಿದೆ, 3 ಕ್ಯಾಟಗರಿ ಇದೆ ಅಂತ ಹೇಳಿದೆ, ಕರೆಕ್ಟಾ. ಮೊದಲನೇದೇನು ಪದ್ಮವಿಭೂಷಣ್, 2ನೇದು ಬಂದು ಪದ್ಮಭೂಷಣ್, ಮತ್ತು 3ನೇದು ಬಂದು ಪದ್ಮಶ್ರೀ, ಕರೆಕ್ಟ್ ಅಲ್ವಾ. ಇದು 3 ನಮಗೆ ಗೊತ್ತಿದೆ, ಪದ್ಮವಿಭೂಷಣ್, ಪದ್ಮಭೂಷಣ್ ಮತ್ತು ಪದ್ಮಶ್ರೀ ಅನ್ನುವಂಥದ್ದು. ಪದ್ಮವಿಭೂಷಣ್ ಯಾರಿಗೆ ಕೊಡ್ತಾರೆ ಅಂತಂದರೆ ಅತ್ಯುನ್ನತ ನಾಗರಿಕ ಸೇವೆಗೆ ಕೊಟ್ಟಿರಬೇಕು. ಆ್ಯಂಡ್ ಆಲ್ಸೋ ಅದು ಬಂದು ಡಿಸ್ಟಿಂಗ್ವಿಶ್ಡ್ ಅಥವಾ ಅಪರೂಪವಾಗಿ ಇರುವಂಥ ಒಂದು ಸರ್ವಿಸನ್ನು ಮಾಡಿರಬೇಕು. ಮತ್ತು ಇದು ದೇಶದ ಒಂದು ಅತ್ಯಂತ ಗೌರವಯುತ ಪ್ರಶಸ್ತಿ ಅಂತ ನಾವು ಹೇಳ್ಬೋದಾಗುತ್ತೆ. ಇನ್ನು ನಾವು ಪದ್ಮಭೂಷಣ್ಗೆ ಬಂದರೆ ಇದು ಒಂದು ಉನ್ನತ ಮಟ್ಟದ ವಿಶಿಷ್ಟ ಸೇವೆಗೆ ಕೊಡ್ತಾರೆ. ಇದು ನಾಟ್ ಫಾರ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಅಂತ ಅಲ್ಲ, ಬಟ್ ಗುಡ್ ಸರ್ವಿಸನ್ನು ಕೊಟ್ಟಿರಬೇಕು. ಉನ್ನತ ಮಟ್ಟದ ಒಂದು ವಿಶಿಷ್ಟ ಸೇವೆಗೆ ಕೊಡ್ಬೋದು. ಆ್ಯಂಡ್ ಆಲ್ಸೋ ಬೇರೆ ಬೇರೆ ಸೆಕ್ಟರ್ಸ್ಗಳಿಗೆ ಇದನ್ನು ಕೊಡ್ತಾರೆ. ಇನ್ನು ಪದ್ಮಶ್ರೀ ಬಂದು ಸಮಾಜದ ತಳಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಎಲ್ರಿಗೂ ಕೊಡ್ತಾರೆ. ಓಕೆನಾ, ಯಾರಿಗಾರು ಕೊಡ್ಬೋದು ಈ ಒಂದು ಪದ್ಮಶ್ರೀನ. ಆ್ಯಂಡ್ ಇದು ಅಷ್ಟೇ, ಏನು ಅಂದರೆ ವಿಶಿಷ್ಟ ಸೇವೆ, ಸ್ಪೆಷಲ್ ಸರ್ವಿಸ್ ಅಂತ ಏನಾದ್ರು ಕೊಟ್ಟಿದ್ರೆ ಅಂಥವ್ರಿಗೆ ಈ ಒಂದು ಪದ್ಮಶ್ರೀಯನ್ನು ಕೊಡುವಂಥದ್ದು. ಸೊ ಇದು 3 ಪದ್ಮವಿಭೂಷಣ್, ಪದ್ಮಭೂಷಣ್ ಆ್ಯಂಡ್ ಪದ್ಮಶ್ರೀ ಆಯಿತು. ಆ್ಯಂಡ್ ಯೂಶಲ್ ಆಗಿ ಏನಾಗುತ್ತೆ ಅಂದರೆ ಈ ಒಂದು ಪದ್ಮಶ್ರೀ ಅಂದರೆ ಇದನ್ನು ಹೆಚ್ಚಿನ ಜನರಿಗೆ ಕೊಡುವಂಥದ್ದು. ಪದ್ಮವಿಭೂಷಣ್, ಪದ್ಮಭೂಷಣ ಕಡಿಮೆ ಜನರಿಗೆ ಕೊಡ್ತಾರೆ. ಪದ್ಮಶ್ರೀ ಏನಿದೆ ಇದು ಹೆಚ್ಚಿನ ಜನರಿಗೆ ಕೊಡುವಂಥದ್ದು ಅನ್ನೋದನ್ನು ನಾವು ತಿಳ್ಕೊಬೇಕು. ತದನಂತರ ಇನ್ನು ಏನು ಬೇಕು ನಮಗೆ, ಸೆಕ್ಟರ್ಸ್, ಯಾವ ಕ್ಷೇತ್ರಗಳಿಗೆ ಈ ಒಂದು ಪದ್ಮ ಅವಾರ್ಡ್ಸನ್ನು ಕೊಡ್ತಾರೆ ಅಂತ. ಒಂದು ಕಲೆ ಮತ್ತು ಸಂಸ್ಕೃತಿ, ನಮ್ಮ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಏನು ಕರಿತೀವಿ, ಸೊ ಇದಕ್ಕೆ ಕೊಡ್ತಾರೆ. ತದನಂತರ ಲಿಟ್ರೇಚರ್, ಸಾಹಿತ್ಯ ಕ್ಷೇತ್ರ ಮತ್ತು ಎಜುಕೇಷನ್, ವಿತ್ ರೆಸ್ಪೆಕ್ಟ್ ಟು ಎಜುಕೇಷನ್ ಏನಾದರೂ ಮಾಡಿದರೆ ಅದಕ್ಕೆ ಕೊಡ್ತಾರೆ. ತದನಂತರ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರು ವಿಶಿಷ್ಟವಾದ ಸಾಧನೆಯನ್ನು ಮಾಡಿದರೆ, ನಂತರ ಬಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಯಾವುದಾದ್ರೂ ಹೊಸದಾಗಿ ಇನೋವೇಷನ್ಸ್ ಇರ್ಬೋದು, ಡಿಸ್ಕವರಿ ಇರ್ಬೋದು ಯಾರು ಮಾಡಿದರೆ ಅದಕ್ಕೆ. ಈವನ್ ಸ್ಪೋರ್ಟ್ಸ್ಗೂ ಕೂಡ ಇದನ್ನು ಕೊಡ್ತಾರೆ. ಕ್ರೀಡೆಯಲ್ಲಿ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡಿದರೆ ಅದಕ್ಕಿರ್ಬೋದು. ವ್ಯಾಪಾರ ಕೈಗಾರಿಕೆಯಲ್ಲಿ ಇರ್ಬೋದು, ಸಾಮಾಜಿಕ ಕಾರ್ಯದಲ್ಲಿ ಇರ್ಬೋದು, ಈ ರೀತಿಯಾಗಿ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಇದೇನಾಗುತ್ತೆ ಅಂತಂದರೆ, ಯಾರಾದರೂ ಈ ಒಂದು ಸರ್ಕಾರಿ ನೌಕರರು ಏನಿರ್ತಾರಲ್ವ ಇವ್ರಿಗೆ ಯೂಶಲ್ ಆಗಿ ಈ ಒಂದು ಪದ್ಮ ಅವಾರ್ಡ್ಸನ್ನು ಕೊಡೋದಿಲ್ಲ. ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿರ್ತಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಈ ಪದ್ಮ ಅವಾರ್ಡ್ಸನ್ನು ಕೊಡೋದಿಲ್ಲ. ಸೊ ನಾಟ್ ಗಿವನ್, ಪದ್ಮ ಅವಾರ್ಡ್ಸ್ ಆರ್ ನಾಟ್ ಗಿವನ್ ಟು ಗವರ್ನಮೆಂಟ್ ಎಂಪ್ಲಾಯೀಸ್. ಇದು ಕೂಡ ನಮಗೆ ಗೊತ್ತಿರಬೇಕು, ಇಟ್ ಈಸ್ ಇಂಪಾರ್ಟೆಂಟ್ ಅನ್ನುವಂಥದ್ದು.
ಇನ್ನು ನೆಕ್ಸ್ಟ್ ಏನು ಬೇಕು ಅಂದರೆ ಈ ಒಂದು ಪದ್ಮ ಅವಾರ್ಡ್ ಸಿಗಬೇಕು ಅಂದರೆ ಆ ಒಂದು ಅಪ್ಲಿಕೇಶನ್ ಅಥವಾ ಸೆಲೆಕ್ಷನ್ ಪ್ರಾಸೆಸ್ ಏನಿದೆ ಇದು ಯಾವ ರೀತಿ ಆಗುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಏನಾಗುತ್ತೆ ಅಂದರೆ ಯಾವುದೇ ಒಂದು ನಾಗರಿಕ ಆಗ್ಬೋದು, ಇಲ್ಲ ಯಾವುದೇ ಒಂದು ವ್ಯಕ್ತಿ ಆಗ್ಬೋದು, ಆನ್ಲೈನ್ ಮೂಲಕ ನಾಮನಿದರ್ಶನವನ್ನು ಮಾಡಬೇಕಾಗತ್ತೆ. ಓಕೆನಾ. ಅಂದರೆ ಈಗ ಸ್ವಂತವಾಗಿ ಕೂಡ ನಾವು ಇದು ಮಾಡ್ಕೋಬೋದು, ಅಂದರೆ ಅಪ್ಲೈ ಮಾಡ್ಕೋಬೋದಾಗುತ್ತೆ. ನಮಗೆ ಬೇರೆಯವರೇ ಮಾಡಬೇಕು ಅಂತೇಳಿ ನಮಗೆ ನಾವೇ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದಾಗುತ್ತೆ. ಸೊ ಯಾವುದೇ ಒಂದು ನಾಗರಿಕ ಆಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿ ಆಗಲಿ ಆನ್ಲೈನ್ ಮೂಲಕ ನಾಮನಿರ್ದೇಶನ ಮಾಡ್ಕೊಳುವಂಥದ್ದು. ಸೊ ಆನ್ಲೈನ್ ಅಲ್ಲಿ ಅಪ್ಲಿಕೇಶನನ್ನು ಫೈಲ್ ಮಾಡುವಂಥದ್ದು. ಓಕೆನಾ. ಇಲ್ಲಿ ಯಾವಾಗ ಈ ಒಂದು ಅಪ್ಲಿಕೇಶನ್ ಅಥವಾ ನಾಮನಿರ್ದೇಶನಗಳನ್ನು ಮಾಡ್ತಾರೆ, ತದನಂತರ ಇದಾದಮೇಲೆ ಕೇಂದ್ರ ಸರ್ಕಾರ ಒಂದು ಕಮಿಟಿಯನ್ನು ರಚಿಸುತ್ತೆ. ಓಕೆನಾ, ಕಮಿಟಿಯನ್ನು ರಚಿಸುತ್ತೆ. ಸೊ ಈ ಕಮಿಟಿ ರಚಿಸಿ ಆ ಕಮಿಟಿ ಬಂದು ಈ ಒಂದು ಅಪ್ಲಿಕೇಶನ್ ಸರಿ ಇದೆಯಾ, ಅದಕ್ಕೆ ಕೊಡ್ಬೋದಾ, ಅದು ಒಂದು ಪದ್ಮ ಅವಾರ್ಡ್ಗೆ ಅದು ಯೋಗ್ಯವಾಗಿದೆಯಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿದ್ಮೇಲೆ ಈ ಕಮಿಟಿ ಬಂದು ಪ್ರೈಮ್ ಮಿನಿಸ್ಟರ್, ಆ್ಯಕ್ಚುಲಿ ಒಂದು ಕಮಿಟಿಯನ್ನು ಒಂದು ಹೆಡ್ ಏನಿರ್ತಾರೆ ಆ ಹೆಡ್ಡೇ ಬಂದು ಪ್ರೈಮ್ ಮಿನಿಸ್ಟರ್, ನಮ್ಮ ಪ್ರಧಾನಮಂತ್ರಿಯವರಾಗಿರ್ತಾರೆ. ಸೊ ಅದಾದಮೇಲೆ ಕಮಿಟಿ ಯಾವಾಗ ಗೋ ಅಂತ ಎಸ್ ಅಂತ ಹೇಳುತ್ತೆ, ಅದಾದಮೇಲೆ ಪ್ರೈಮ್ ಮಿನಿಸ್ಟರು ಈ ಒಂದು ಲಿಸ್ಟನ್ನು ಪ್ರೆಸಿಡೆಂಟಿಗೆ ಕೊಡ್ತಾರೆ. ಪ್ರೆಸಿಡೆಂಟ್ ಅವರು ಈ ಒಂದು ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಇದು ಈ ಒಂದು ಪದ್ಮ ಅವಾರ್ಡ್ಸ್ನ ಪ್ರಾಸೆಸ್ ಆಯಿತು. ಇನ್ನು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ನಮಗೆ ಈಗಾಗಲೇ ನಾನು ಹೇಳಿರೋ ಥರ ಕರ್ನಾಟಕದಿಂದ ಯಾವ ವ್ಯಕ್ತಿಗಳಿಗೆ ಈ ಒಂದು ಪದ್ಮ ಅವಾರ್ಡ್ ಬಂದಿದೆ, ಯಾವ ಅವಾರ್ಡ್ ಬಂದಿದೆ ಅಂದರೆ ವಿಚ್ ಅವಾರ್ಡ್, ಮತ್ತು ಯಾರಿಗೆ ಬಂದಿದೆ, ವಿಚ್ ಅವಾರ್ಡ್ ಬಂದಿದೆ, ಮತ್ತು ಯಾವ ಒಂದು ಕ್ಷೇತ್ರಕ್ಕೆ ಬಂದಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಈ ವರ್ಷ ನಾವು ನೋಡಿದ್ರೆ ಆಲ್ಮೋಸ್ಟ್ ಹೇಳಿದ್ದೇನು 131 ಮೆಂಬರ್ಸ್ಗೆ ಈ ಒಂದು ಪದ್ಮ ಅವಾರ್ಡ್ಸ್ ಬಂದಿದೆ. ಅಂದರೆ ಎಲ್ಲ 3 ಕ್ಯಾಟಗರಿ ಸೇರಿ ಸುಮಾರು 131 ಜನರಿಗೆ ಈ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ನಾವು 131 ಜನನೂ ನಾವು ನೆನಪಿಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಮುಖ್ಯವಾಗಿ ಯಾರು ಇರ್ತಾರೆ ಅವರು, ಆ್ಯಂಡ್ ನಮ್ಮ ಕರ್ನಾಟಕದಿಂದ ಯಾರಿಗೆ ನೀಡಿದ್ದಾರೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಬಗ್ಗೆ ನಾವು ನೆಕ್ಸ್ಟ್ ನೋಡೋಣ. ಸೊ ಈಗ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಬಂದಿದೆ ಅನ್ನೋದು, ಕರ್ನಾಟಕದಲ್ಲಿ ಒಬ್ಬರಿಗೆ ಪದ್ಮಭೂಷಣ ಬಂದಿದೆ, ಇನ್ನು ಮಿಕ್ಕಿರೋ 8 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಓಕೆನಾ. ಒಬ್ಬರಿಗೆ ಪದ್ಮಭೂಷಣ, 8 ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿ ಬಂದಿರುವಂಥದ್ದು. ಸೊ ಪದ್ಮಭೂಷಣ ಯಾರಿಗೆ ಬಂದಿದೆ ಅಂತಂದರೆ ಶತಾವಧಾನಿ ಗಣೇಶ್ ಅವರಿಗೆ ಪದ್ಮಭೂಷಣ ಬಂದಿರುವಂಥದ್ದು. ಸೊ ಇವರು ಯಾಕೆ, ಇವರ ಪೂರ್ತಿ ಹೆಸರು ಬಂದು ಡಾಕ್ಟರ್ ರಾಮಚಂದ್ರ ಗಣೇಶ್ ಅನ್ನುವಂಥದ್ದು. ಇವರು ಕನ್ನಡ, ಸಂಸ್ಕೃತ ಮತ್ತು ಏನು ಸಾಹಿತ್ಯ ಲೋಕದ ಒಂದು ಅದ್ಭುತ ಪ್ರತಿಭೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇವರು ಒಟ್ಟಿಗೆ 100 ಮಂದಿಗೆ ಉತ್ತರಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅಂದರೆ ಈಗ 100 ಜನ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂದರೆ 100 ಜನಕ್ಕೂ ಒಟ್ಟಿಗೆ ಇವರು ಉತ್ತರವನ್ನು ನೀಡ್ಬೋದು. ಸೊ ಆ ಒಂದು ಏನಂತೀವಿ ಎಬಿಲಿಟಿ ಇವ್ರಿಗೆ ಇದೆ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಸುಮಾರು 18 ಭಾಷೆಗಳಲ್ಲಿ ಇವರು ಪಾಂಡಿತ್ಯವನ್ನು ಹೊಂದಿದ್ದಾರೆ ಅನ್ನೋದು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಇನ್ನು ಮಿಕ್ಕಿರೋ 8 ಮಂದಿಗೆ ಪದ್ಮಶ್ರೀಯ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಅನ್ನುವಂಥದ್ದು. ಇನ್ನು ಪದ್ಮಶ್ರೀ ಯಾರ್ಯಾರಿಗೆ ಬಂದಿದೆ ಅಂತ ನಾವು ನೋಡೋದಾದ್ರೆ, ಒಂದು KLEಯ ಶಿಕ್ಷಣ ತಜ್ಞ ಏನಿದ್ದಾರೆ ಅವರು, ಅಂದರೆ ಡಾಕ್ಟರ್ ಪ್ರಭಾಕರ ಕೋರೆ ಅವರಿಗೆ ಬಂದಿದೆ. ತದನಂತರ ಬಂದಿರುವಂಥದ್ದು ಅಂಕೇಗೌಡ ಅವರಿಗೆ ಬಂದಿದೆ. ಇವರ ಮನೆಯಲ್ಲಿನೇ ಸುಮಾರು 15 ಲಕ್ಷ ಪುಸ್ತಕಗಳಿವೆ ಅನ್ನೋದು, ಪುಸ್ತಕ ಮನೆ ಅನ್ನುವಂಥ ಒಂದು ಖ್ಯಾತಿಯನ್ನು ಕೂಡ ಇವರು ಹೊಂದಿದ್ದಾರೆ ಅಂಕೇಗೌಡ ಅವರವರು. ಸೊ ಅವರಿಗೆ ಬಂದಿದೆ. ತದನಂತರ ಬಂದಿರುವಂಥದ್ದು ಸುಶೀಲಮ್ಮನವರಿಗೆ ಏನಕ್ಕೆ ಬಂದಿದೆ ಅಂತಂದರೆ, ಇವರು ಸುಮಾರು BHEL ಅಲ್ಲಿ 15 ವರ್ಷ ಸೇವೆಯನ್ನು ಸಲ್ಲಿಸಿ ತದನಂತರ ಏನು ಮಾಡಿದರೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಆ್ಯಂಡ್ ಆಲ್ಸೋ ಇವರು ಏನು ಬಡವರಿರ್ಬೋದು, ಅನಾಥರಿರ್ಬೋದು, ನಿರಾಶ್ರಿತರಿಗೆ ಇವರುಗಳಿಗೆ ಇವರು ರಕ್ಷಣೆಯನ್ನು ನೀಡಿದ್ದಾರೆ. ಸೊ ಆ ಒಂದು ಕೆಲಸಕ್ಕಾಗಿ ಇವರಿಗೆ ಪದ್ಮಶ್ರೀಯನ್ನು ನೀಡಿರುವಂಥದ್ದು. ತದನಂತರ ರಾಜ್ಯ ಹಿಮೋಫೀಲಿಯಾ ಸೊಸೈಟಿಯ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಸುರೇಶ್ ಅವರಿಗೆ ಕೊಟ್ಟಿದ್ದಾರೆ. ಪ್ರೆಷರ್ ಕುಕ್ಕರನ್ನು ಮನೆ ಮನೆಗೆ ಇಂಟ್ರೊಡ್ಯೂಸ್ ಮಾಡಿರುವಂಥ ಏನು ಪ್ರೆಸ್ಟೀಜ್ ಕಂಪನಿ ಏನಿದೆ ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರುವಂಥ TT ಜಗನ್ನಾಥನ್ ಏನಿದ್ದಾರೆ ಇವರಿಗೆ ಮರಣೋತ್ತರವಾಗಿ, ಅಂದರೆ ಈಗ ಇವರಿಲ್ಲ, ಸೊ ಇದು ಪೋಸ್ಟುಮಸ್ಲಿ ಮರಣೋತ್ತರ ನಂತರ ಕೊಟ್ಟಿರೋದು. ಸೊ ಇಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ, ಪದ್ಮ ಅವಾರ್ಡ್ಸನ್ನು ಮರಣೋತ್ತರವಾಗಿ ಕೂಡ ಕೊಡ್ಬೋದು ಅನ್ನುವಂಥದ್ದು. ಸೊ ಇವರಿಗೆ ನೀಡಿದ್ದಾರೆ ಮತ್ತೊಂದು. ತದನಂತರ ಬಂದಿದ್ದು ಏಷ್ಯಾದ ಮೊದಲ ಎದೆ ಹಾಲು ಬ್ಯಾಂಕನ್ನು ಸ್ಥಾಪಿಸಿರುವಂತಹ ಡಾಕ್ಟರ್ ಅಮೀರ್ದಾ ಅವ್ರಿಗೆ ಒಂದು ಪ್ರಶಸ್ತಿ ಬಂದಿದೆ. ತದನಂತರ ಬಂದಿರೋದು ವಾಯುಯಾನ ಸುರಕ್ಷತೆಯನ್ನು ಹೆಚ್ಚಿಸಿರುವಂಥ ಶುಭಾ ವೆಂಕಟೇಶ್ ಅವರಿಗೆ ಬಂದಿದೆ.
ನಂತರ ಬಂದಿರೋದು ದೂರದರ್ಶನಕ್ಕೆ ಹೊಸವಾದ ಒಂದು ರೂಪ ಕೊಟ್ಟಂತಹ ಪರಿಣಿತ ವೆಂಪಾಟಿಯವರೇನಿದ್ದಾರೆ ಇವರಿಗೆ ನೀಡಿರುವಂಥದ್ದು. ಸೊ ಇಲ್ಲಿ ಇದ್ರ ಕೆಳಗಡೆ ಯಾವ ಒಂದು ಕ್ಷೇತ್ರ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸೊ ಇಷ್ಟು ನಮಗೆ ಕರ್ನಾಟಕದಿಂದ ಯಾರ್ಯಾರಿಗೆ ಒಂದು ಪದ್ಮ ಅವಾರ್ಡ್ಸ್ ಬಂದಿದೆ ಅನ್ನುವಂಥದ್ದು. ಒಂದು ಪದ್ಮಭೂಷಣ ಬಂದಿದೆ, 8 ಪದ್ಮಶ್ರೀ ಬಂದಿದೆ ಅನ್ನುವಂಥದ್ದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಸ್ಪೋರ್ಟ್ಸಲ್ಲಿ ಯಾರ್ಯಾರಿಗೆ ಬಂದಿದೆ ಅಂತ ನಾವು ಜಸ್ಟ್ ನೋಡೋಣ. ಹಾಗೇನೆ ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿ ಬಂದಾಗ ನಾವು ರೋಹಿತ್ ಶರ್ಮಾ ಅವ್ರಿಗೆ ಬಂದಿದೆ, ಮತ್ತು ಸವಿತಾ ಪೂನಿಯಾ ಅವ್ರಿಗೆ, ಭಗವಾನ್ ದಾಸ್ ಅವರಿಗೆ, ನಂತರ ಹರ್ಮನ್ಪ್ರೀತ್ ಕೌರ್ ಅವ್ರಿಗೆ, ಪ್ರವೀಣ್ ಕುಮಾರ್ಗೆ, ಹಾಕಿ ಕೋಚ್ ಆಗಿರುವಂತಹ ಬಲ್ದೇವ್ ಸಿಂಗ್ ಅವ್ರಿಗೆ ಬಂದಿದೆ, ಪಜ್ನಿ ವೇಲ್ ಅವ್ರಿಗೆ ಬಂದಿದೆ, ನಂತರ ಕುಸ್ತಿ ಕೋಚ್ ಆಗಿರುವಂಥ ವ್ಲಾಡಿಮಿರ್ ಮೆಸ್ಟಿವೆರ್ಶಿಲಿ ಅವ್ರಿಗೆ ಬಂದಿದೆ. ಸೊ ಈ ರೀತಿಯಾಗಿ ಇವ್ರಿಗೆ ಯಾರ್ಯಾರಿಗೆ ಬಂದಿದೆ ವಿತ್ ರೆಸ್ಪೆಕ್ಟ್ ಟು ಇದರಲ್ಲಿ ಲೈಕ್ ಸ್ಪೋರ್ಟ್ಸ್ ಸೆಕ್ಟರ್ಲಿ ಇದೆಲ್ಲ ಪದ್ಮಶ್ರೀ ಆಯಿತು. ಇಲ್ಲಿ ಪದ್ಮಭೂಷಣ ಬಂದಿರೋದು ವಿಜಯ್ ಅಮೃತರಾಜ್, ಟೆನ್ನಿಸ್ ಆಟಗಾರ ಆಗಿರುವಂಥ ವಿಜಯ್ ಅಮೃತರಾಜ್ ಅವ್ರಿಗೆ ಪದ್ಮಭೂಷಣ ಬಂದಿದೆ, ಇವರಿಗೆಲ್ಲ ಪದ್ಮಶ್ರೀ ಬಂದಿದೆ. ಸೊ ಇಷ್ಟು ನಮಗೆ ವಿತ್ ರೆಸ್ಪೆಕ್ಟ್ ಟು ಪದ್ಮ ಅವಾರ್ಡ್ಸ್ ಇಂಪಾರ್ಟೆಂಟ್ ಆಗಿದೆ. ಇನ್ನು ಪದ್ಮವಿಭೂಷಣ ಯಾರ್ಯಾರಿಗೆ ಬಂದಿದೆ ಅಂದರೆ ಮುಖ್ಯವಾಗಿ ಬಂದಿರೋದು ಯಾರ್ಯಾರು ಕೊಟ್ಟಿದ್ದಾರೆ ಅಂತಾರೆ, ಒಂದು ಧರ್ಮೇಂದ್ರ ಅವ್ರಿಗೆ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಇದು ಆರ್ಟ್ಗೆ, ಅದು ಇವ್ರಿಗೇನು ಪೋಸ್ಟುಮಸ್ ಆಗಿ ಅಂದರೆ ಮರಣೋತ್ತರವಾಗಿ ಕೊಟ್ಟಿರುವಂಥದ್ದು. ಎರಡನೇದಾಗಿ KT ಥಾಮಸ್ ಅವ್ರಿಗೆ ಕೊಟ್ಟಿದ್ದಾರೆ ಪಬ್ಲಿಕ್ ಅಫೇರ್ಸ್ ಕ್ಷೇತ್ರಕ್ಕೆ, ಮತ್ತು ಮೂರನೇದಾಗಿ N ರಾಜಮ್ಮ ಅವ್ರಿಗೆ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಆರ್ಟ್ ಸೆಕ್ಟ್ಗೆ. ತದನಂತರ P ನಾರಾಯಣನ್ ಅವ್ರಿಗೆ ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್ಗೆ ಕೊಟ್ಟಿದ್ದಾರೆ. ತದನಂತರ ವಿ ಎಸ್ ಅಚ್ಯುತಾನಂದನ್ ಅವರಿಗೆ ಪಬ್ಲಿಕ್ ಅಫೇರ್ಸ್, ಇವ್ರಿಗೂ ಕೂಡ ಮರಣೋತ್ತರವಾಗಿ ಕೊಟ್ಟಿರೋದು. ಸೊ ಇಲ್ಲಿ ಇಬ್ಬರಿಗೆ, ಒಂದು ಧರ್ಮೇಂದ್ರ ಅವ್ರಿಗೆ ಮತ್ತು ಇಲ್ಲಿ ವಿ ಎಸ್ ಅಚ್ಯುತಾನಂದನ್ ಅವರು ಏನು ಹೇಳಿದೆ, ಇವರಿಬ್ಬರಿಗೆ ಮರಣೋತ್ತರವಾಗಿ ಪೋಸ್ಟುಮಸ್ ಆಗಿ ನೀಡಿರುವಂಥದ್ದು. ಸೊ ಇದು ಕೂಡ ನಮಗೆ ಪದ್ಮವಿಭೂಷಣನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. 5 ಜನಕ್ಕೆ ಪದ್ಮವಿಭೂಷಣನ ನೀಡಿರುವಂಥದ್ದು. ಸೊ ಇದು ನಮಗೆ ಇಂಪಾರ್ಟೆಂಟ್. ಸೊ ಇಷ್ಟು ನಮಗೆ ರಿಪಬ್ಲಿಕ್ ಡೇ ಪೆರೇಡ್ ಆಯಿತು, ಪದ್ಮ ಅವಾರ್ಡ್ಸ್ ಬಗ್ಗೆ ಆಯಿತು. ಈಗ ನಾವು ಈ ದಿನದ ಬೇರೆ ಏನು ವಿಷಯಗಳಿವೆ ಅವುಗಳನ್ನು ನೋಡೋಣ. ದ ಇಶ್ಯೂಸ್ ಸರೌಂಡಿಂಗ್ ಗವರ್ನರ್ಸ್ ಅಡ್ರೆಸ್. ಸೊ ಈಗ ನಮಗೆಲ್ಲ ಗೊತ್ತಿರೋ ಹಾಗೆಯೇ ಕರ್ನಾಟಕದಲ್ಲಿ ಏನಾಯಿತು, ಕರ್ನಾಟಕದ ಒಂದು ರಾಜ್ಯಪಾಲರು ಏನಿದ್ದಾರೆ ಅವರು ಈ ವರ್ಷ ಏನು ಕಳೆದ ವಾರದಲ್ಲಿ ಇದ್ದಂತಹ ಒಂದು ಸಭೆ ಏನಿತ್ತು ಅಥವಾ ಒಂದು ಸೆಷನ್ ಏನಿತ್ತು, ಆ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಅಡ್ರೆಸ್ಸನ್ನು, ಒಂದು ಭಾಷಣವನ್ನು ಏನು ಕೊಡಬೇಕಿತ್ತು, ಆ ಒಂದು ಭಾಷಣವನ್ನು ಮೊಟಕುಗೊಳಿಸಿದ್ರು ಒಂದು. ಆ್ಯಂಡ್ ಆಲ್ಸೋ ಆ ಒಂದು ಭಾಷಣವನ್ನು ನೀಡದೆ ಹೊರಗೆ ಕೂಡ ನಡೆದಿದ್ರು. ಸೊ ಈ ಒಂದು ಇಶ್ಯೂಸ್ಗಳು ಆಗಿತ್ತು. ಸೊ ಇದರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ, ಅಂದರೆ ಆರ್ಟಿಕಲ್ 175 ಮತ್ತು 176 ಏನೇನು ಹೇಳುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಬಟ್ ಸ್ಟಿಲ್ ಇದರಲ್ಲಿ ಏನೇನು ಇಶ್ಯೂ ಮತ್ತು ಯಾವ ರೀತಿಯಾಗಿ ಒಂದು ಏನು ಪ್ರಾವಿಷನ್ ಇದೆ ಅಂದರೆ ರಾಜ್ಯಪಾಲರು ಸ್ಟೇಟ್ನ ಒಂದು ಸೆಷನ್ಸ್ಗಳನ್ನು ಅಡ್ರೆಸ್ ಮಾಡಬೇಕು ಅಥವಾ ಭಾಷಣವನ್ನು ನೀಡಬೇಕು ಅನ್ನುವಂಥ ಒಂದು ಪ್ರಾವಿಷನ್ ಇದೆ. ಇದರ ಬಗ್ಗೆ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ ನಾವು. ಆ್ಯಂಡ್ ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಆಗಿರುವಂಥದ್ದಲ್ಲ. ತಮಿಳುನಾಡಲ್ಲೂ ಈ ಹಿಂದೆ ಆಗಿದೆ, ಕೇರಳದಲ್ಲೂ ಕೂಡ ಈ ರೀತಿಯಾದ ಒಂದು ಇಶ್ಯೂಸ್ಗಳು ನಡೆದಿದೆ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಯಾಕೆ ಈ ರೀತಿಯಾಗಿ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಮೊದಲಿಗೆ ನಾವು ಹಿಸ್ಟ್ರಿಯನ್ನು ನೋಡಿದ್ರೆ, ನಮ್ಮ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ರಲ್ಲಿ ಬ್ರಿಟಿಷರಿದ್ದಾಗ ಬಂದಂಥ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಏನಿದೆ, ಇದರಲ್ಲಿ ಸೆಕ್ಷನ್ 63 ಇದೆ. ಓಕೆನಾ. ಈ ಒಂದು ಸೆಕ್ಷನ್ 63 ಏನು ಹೇಳುತ್ತೆ ಅಂತಂದರೆ, ಗವರ್ನರ್ ಮೇ ಇನ್ ಹಿಸ್ ಡಿಸ್ಕ್ರಿಷನ್ ಅಡ್ರೆಸ್ ದ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ಅಂತ. ಆಗ ಏನಿತ್ತು, ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ ಇತ್ತಲ್ವಾ. ಸೊ ಈಗ ಅದೇ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ನೇ ನಾವು ಸ್ಟೇಟ್ಸ್ ಅಂತ ಕನ್ವರ್ಟ್ ಮಾಡ್ಕೊಂಡಿದ್ದು. ಸೊ ಸೆಕ್ಷನ್ 63 ಏನು ಹೇಳ್ತಾ ಇತ್ತು ಅಂದರೆ, ಆಗಿನ ಗವರ್ನರ್ಗಳು ಪ್ರೊವಿನ್ಷಿಯಲ್ ಲೆಜಿಸ್ಲೇಚರಲ್ಲಿ ಭಾಷಣವನ್ನು ಕೊಡ್ಬೋದು ಅಥವಾ ಒಂದು ಅಡ್ರೆಸ್ಸನ್ನು ನೀಡ್ಬೋದು. ಅಂದರೆ ಅವರಿಗೆ ಇಷ್ಟ ಇದ್ದರೆ ನೀಡ್ಬೋದು, ಇಲ್ಲ ಅಂತಂದರೆ ಇಲ್ಲ ಅನ್ನುವಂಥ ಒಂದು ಪ್ರಾವಿಷನನ್ನು ಸೆಕ್ಷನ್ 63 ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ 1935 ನೀಡಲಾಗಿತ್ತು ಅನ್ನೋದು. ಆ್ಯಂಡ್ ಈ ಒಂದು ಸ್ಪೀಚನ್ನು, ಈ ಒಂದು ಅಡ್ರೆಸ್ಸನ್ನು ಕೊಡುವಾಗ ಈ ಸ್ಪೀಚನ್ನು ಯಾರು ಪ್ರಿಪೇರ್ ಮಾಡ್ತಾ ಇದ್ರು ಅಂತಂದರೆ, ಆಗ ಇದ್ದಂತಹ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಆ ಒಂದು ಪ್ರಾವಿನ್ಸಲ್ಲಿ ಯಾವ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳಿದ್ರು ಆ ಮಿನಿಸ್ಟರ್ಗಳು ಇದನ್ನು ಕೊಡೋದು, ಅಂದರೆ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ರು. ಆ್ಯಂಡ್ ಗವರ್ನರ್ ಸ್ವಂತವಾಗಿ ಪ್ರಿಪೇರ್ ಮಾಡ್ತಾ ಇರಲಿಲ್ಲ. ಮೊದಲಿಂದನೂ ಗವರ್ನರ್ಗೆ ಆ ಒಂದು ಭಾಷಣವನ್ನು ಬರೆದು ಕೊಡ್ತಾ ಇದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಸಚಿವ ಸಂಪುಟ ಏನಿದೆ, ಸಚಿವ ಸಂಪುಟ ನೀಡ್ತಾ ಇದ್ದಂತಹ ಭಾಷಣವನ್ನು ಅವರು ಅಲ್ಲಿ ಓದ್ತಾ ಇದ್ರು. ಅವ್ರಿಗೆ ಇಷ್ಟ ಇದ್ರೆ ಓದ್ತಾ ಇದ್ರು, ಇಲ್ಲ ಅಂದರೆ ಇಲ್ಲ. ಅಟ್ ಹಿಸ್ ಡಿಸ್ಕ್ರಿಷನ್ ಅಂತ ಇಲ್ಲಿ ಸೆಕ್ಷನ್ 63 ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದು ಮಾಡಿರುವಂಥದ್ದು, ಮೆನ್ಷನ್ ಮಾಡಿರೋದು. ಸೊ ಇದೇ ಒಂದು ಪ್ರಾವಿಷನನ್ನು ನಾವು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಒಂದು ಸಂವಿಧಾನ ಇದೆ, ಸಂವಿಧಾನದಲ್ಲೂ ಕೂಡ ಇದೇ ಒಂದು ಪ್ರಾವಿಷನನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸೇಮ್ ಅಲ್ಲಿ ಏನು ಹೇಳಿದರು ಅಂದರೆ, ಏನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸೇ ಭಾಷಣವನ್ನು ಪ್ರಿಪೇರ್ ಮಾಡಬೇಕು, ಅದೇ ಒಂದು ಪಾಯಿಂಟನ್ನು ಕೂಡ ಹಂಗೆ ತೊಗೊಂಬಂದಿದ್ದಾರೆ. ಅಂದರೆ ಈಗಲೂ ಕೂಡ ಸ್ವತಂತ್ರ ನಂತರ ಏನು ನಮ್ಮ ಸಂವಿಧಾನದ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಈಗಲೂ ಕೂಡ ಸಚಿವ ಸಂಪುಟಗಳು ಏನು ಭಾಷಣವನ್ನು ಕೊಡ್ತಾರೆ ಅದೇ ಭಾಷಣವನ್ನು ಇವರು ಗವರ್ನರ್ ಅಥವಾ ರಾಜ್ಯಪಾಲರು ಕೂಡ ಓದಬೇಕು ಅನ್ನುವಂಥ ಒಂದು ಪ್ರಾವಿಷನನ್ನು ನಾವು ನೋಡಿದ್ದೀವಿ.
ಯಾವ ಆರ್ಟಿಕಲ್ಸಲ್ಲಿ ಅದು ನೋಡಿರೋದು? ಆರ್ಟಿಕಲ್ 175 ಅಲ್ಲಿ 176 ಎರಡರಲ್ಲೂ ಕೂಡ ನಾವು ನೋಡಿದ್ದೀವಿ. ಆರ್ಟಿಕಲ್ 175 ಏನು ಹೇಳುತ್ತೆ ಅಂದರೆ, ರಾಜ್ಯಪಾಲರು ರಾಜ್ಯದ ಒಂದು ವಿಧಾನಸಭಾ ಅಥವಾ ವಿಧಾನ ಪರಿಷತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಬೇಕು ಅಂತ ಹೇಳಿದೆ. ಬಟ್ ಇದು ಐಚ್ಛಿಕವಾಗಿ, ಅಂದರೆ ಇಟ್ ಇಸ್ ನಾಟ್ ಕಂಪಲ್ಸರಿ ಅನ್ನುವಂಥದ್ದು. ನಾಟ್ ಕಂಪಲ್ಸರಿ, ಇದು ಅವ್ರಿಗೆ ಇಷ್ಟ ಇದ್ದರೆ ಅಟ್ ಹಿಸ್ ಡಿಸ್ಕ್ರಿಷನ್ ಹಿ ಕ್ಯಾನ್ ಗಿವ್ ಅನ್ನುವಂಥದ್ದು. ತದನಂತರ 176 ಏನು ಹೇಳುತ್ತೆ ಅಂತಂದರೆ, ರಾಜ್ಯ ವಿಧಾನಮಂಡಲದ ಮೊದಲ ಅಧಿವೇಶನದ ಆರಂಭದಲ್ಲಿ, ಅಂದರೆ ಫಸ್ಟ್ ಸೆಷನ್ ಎವ್ರಿ ಇಯರ್ ನಡೆಯುವಂಥ ಒಂದು ಫಸ್ಟ್ ಸೆಷನ್ ಏನು ನಡೆಯುತ್ತೆ, ಆ ಒಂದು ಸೆಷನ್ನಲ್ಲಿ ಮಾತ್ರ ಗವರ್ನರು ಕಡ್ಡಾಯವಾಗಿ ಕಂಪಲ್ಸರಿ ಅಡ್ರೆಸ್ಸನ್ನು ಕೊಡಬೇಕು ಅಂತ ಆರ್ಟಿಕಲ್ 176 ಹೇಳುತ್ತೆ. ಸೊ 175 ಏನು ಹೇಳುತ್ತೆ ಅಂದರೆ, ಪ್ರತಿ ಸೆಷನ್ಸ್ ನಡೆಯುತ್ತಲ್ಲ, ಈಗ ಯೂಶುವಲ್ ಆಗಿ 3 ಸೆಷನ್ಸ್ ನಡೆಯುತ್ತೆ. ಸೊ ಆ 3 ಸೆಷನ್ಸ್ ನಡೆಯುವಾಗ ಗವರ್ನರು ಬೇಕಾದ್ರೆ ಕೊಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಅಂದರೆ ಅವರ ಒಂದು ಡಿಸ್ಕ್ರಿಷನ್, ಅವರ ಒಂದು ಇಚ್ಛೆಯ ಅನುಸಾರವಾಗಿ ಅವರು ಭಾಷಣವನ್ನು ಕೊಡ್ಬೋದು. ಆದರೆ ಪ್ರತಿ ವರ್ಷ ಮೊದಲನೇ ಒಂದು ಸೆಷನ್ನನ್ನು ಏನು ಆರಂಭ ಮಾಡ್ತಾರೆ, ಅದು ಏನು ವಿಧಾನಮಂಡಲ ಎರಡು, ಅಸೆಂಬ್ಲಿ ಮತ್ತು ಇದು ಕೌನ್ಸಿಲ್ ಎರಡು ಇರುವಂಥ ಒಂದು ಮೊದಲ ಅಧಿವೇಶನದ ಒಂದು ಆರಂಭದಲ್ಲಿ ಏನು ಮಾಡಬೇಕು ಅಂದರೆ, ರಾಜ್ಯಪಾಲರು ಕಡ್ಡಾಯವಾಗಿ ಕೊಡಬೇಕಾಗತ್ತೆ, ಈ ಒಂದು ಭಾಷಣವನ್ನು ಕಡ್ಡಾಯವಾಗಿ ಕೊಡಬೇಕು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಅಷ್ಟೇ ಅಲ್ದಿರ ಈ 176 ಮತ್ತೆ ಏನು ಹೇಳ್ತಾರೆ ಅಂದರೆ, ಈ ಭಾಷಣ ಆದಮೇಲೆ ಅದನ್ನು ವೋಟ್ ಮಾಡಬೇಕು, ಅದನ್ನ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಏನು ಕರಿತೀವಿ, ಈ ಮೋಷನ್ ಆಫ್ ಥ್ಯಾಂಕ್ಸನ್ನು ಪಾಸ್ ಮಾಡಬೇಕು. ಅಂದರೆ ಇದಕ್ಕೆ ಈ ಒಂದು ಭಾಷಣವನ್ನು ವೋಟ್ ಮಾಡಿ ಆ ವೋಟಿಂಗ್ ಕೂಡ ಪಾಸ್ ಆಗಬೇಕು. ಪಾಸ್ ಆಗಿಲ್ಲ ಅಂದರೆ ಅಲ್ಲಿ ಸರ್ಕಾರದ ಪತನವಾಗುತ್ತೆ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಮೋಷನ್ ಆಫ್ ಥ್ಯಾಂಕ್ಸ್ ಏನಿದೆ, ಇದು ಗವರ್ನಮೆಂಟ್ನ ಒಂದು ಪಾಲಿಸೀಸ್ಗಳು, ಗವರ್ನಮೆಂಟ್ನ ಒಂದು ಡಿಸಿಷನ್ಸ್ ಬಗ್ಗೆ ಇರುವಂಥದ್ದಾಗಿರೋದ್ರಿಂದ ಮೋಷನ್ ಆಫ್ ಥ್ಯಾಂಕ್ಸ್ ಏನಿದೆ, ಇದು ಇಟ್ ಮಸ್ಟ್ ಪಾಸ್ ಇನ್ ದ ಸೆಷನ್, ಆ ಒಂದು ಅಧಿವೇಶನದಲ್ಲಿ ಅದು ಪಾಸ್ ಆಗಲೇಬೇಕಾಗಿರುತ್ತೆ. ಆ್ಯಂಡ್ ಇದಕ್ಕೆ ರಿಲೇಟ್ ಆಗಿರುವಂಥ ಕೇಸ್ ಲಾಗಳು ಯಾವುವು ಅಂತ ನೋಡಿದ್ರೆ 2 ಕೇಸ್ ಲಾ ಬರುತ್ತೆ. ಒಂದು ಶಮಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಇದೆ. ಇದು ಬಂದು 1974ರಲ್ಲಿ ಇದ್ದಂಥ ಒಂದು ಕೇಸ್ ಲಾ ಆಗಿದೆ. ಈ ಒಂದು ಕೇಸ್ ಲಾ ಅಲ್ಲಿ ಹೇಳಿದ್ರು ಅಂದರೆ, ಗವರ್ನರ್ ಬರೀ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಷ್ಟೇ, ಆ್ಯಕ್ಚುಯಲ್ ಹೆಡ್ ಅಲ್ಲ. ಸೊ ಗವರ್ನರ್ ಏನೇ ಒಂದು ಡಿಸಿಷನ್ನ ತಗೋಬೇಕಂದ್ರೆ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೇಲೆ ಅವರು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿತ್ತು, ಯಾವುದು ಶಮಶೇರ್ ಸಿಂಗ್ ಕೇಸಲ್ಲಿ. ಸೇಮ್ ಅದನ್ನೇನೆ ನಬಮ್ ರೆಬಿಯಾ ಕೇಸ್, ಇದು 2016ರಲ್ಲಿ ಆಗಿರುವಂಥ ನಬಮ್ ರೆಬಿಯಾ ಕೇಸಲ್ಲೂ ಕೂಡ ಅದನ್ನೇ ರಿಯೈಟರೇಟ್ ಮಾಡಿದ್ದಾರೆ. ಗವರ್ನರು ಏನೇ ಒಂದು ನಿರ್ಧಾರವನ್ನು ತಗೋಬೇಕಂದ್ರೂ ಸಚಿವ ಸಂಪುಟದ ಒಂದು ಸಲಹೆ ಮೇರೆಗೇನೆ ತಗೋಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಕರೆಂಟ್ ಇಶ್ಯೂ ಏನಕ್ಕೆ ಬರ್ತಾ ಇದೆ ಅಂತಂದರೆ, ಗವರ್ನರ್ ಏನಾಗ್ತದೆ, ಈಗ ಸೆಂಟ್ರಲಲ್ಲಿ ಒಂದು ಸರ್ಕಾರ ಇರುತ್ತೆ, ಸ್ಟೇಟಲ್ಲಿ ಒಂದು ಪಾರ್ಟಿ ಇರುತ್ತೆ. ಅಂದರೆ 2 ಬೇರೆ ಬೇರೆ ಪಾರ್ಟಿ ಅಪೋಸಿಷನ್ ಇರುವಂಥ ಕಾರಣ ಏನಾಗ್ತದೆ ಅಂದರೆ, ಅಪೋಸಿಷನ್ ರೂಲ್ ಸ್ಟೇಟಲ್ಲಿ ಗವರ್ನರ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥ ಪ್ರಾಕ್ಟೀಸಸ್ ಏನಿದೆ ಅದಕ್ಕೆ ಅಪೋಸಿಂಗ್ ಆಗಿ ನಡ್ಕೋತಾ ಇದ್ದಾರೆ, ಅದಕ್ಕೆ ವಿರುದ್ಧವಾಗಿ ಅವರು ನಡ್ಕೋತಾ ಇದ್ದಾರೆ. ಸೊ ಇದೇ ಮುಖ್ಯವಾಗಿ ಇಶ್ಯೂ ಆಗ್ತಾ ಇದೆ. ಯಾಕೆ ಅಂತಂದರೆ, ನಾವು ಯಾವುದೇ ಒಂದು ನಮ್ಮ ಒಂದು ಆಡಳಿತ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ನಮ್ಮ ಸಂವಿಧಾನದ ಮೇಲೆ ಡಿಪೆಂಡ್ ಆಗಿದೆ. ಸೊ ಸಂವಿಧಾನವನ್ನು ನಾವು ಇಲ್ಲಿ ಪಾಲಿಸ್ತಾ ಇಲ್ಲ ಅಂದಾಗ ಆಬ್ವಿಯಸ್ ಆಗಿ ಅಲ್ಲಿ ಇಶ್ಯೂಸು ಅರೈಸ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತ ನಾವು ನೋಡಿದ್ರೆ, ಗವರ್ನರ್ಗಳು ಏನು ನಾಮಿನಲ್ ಹೆಡ್ ಅಂತ, ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂತ ಏನು ಆ ಒಂದು ಇದಿದೆ, ಆ ಪದಕ್ಕೆ ಅಥವಾ ಆ ಒಂದು ಪದವಿಗೆ ಮಾತ್ರ ಅವರು ಸೀಮಿತವಾಗಿರಬೇಕು. ಅಂದರೆ ಅವರಿಗೆ ಏನೇನು ಕಾರ್ಯಗಳಿದ್ದಾವೆ, ಅವರ ಒಂದು ಕಾರ್ಯಗಳೇನು, ಅವರೊಂದು ರೋಲ್ಸ್ ಏನಿದೆ, ಅವರೊಂದು ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಅದನ್ನು ಮಾತ್ರ ಅವರು ನಿರ್ವಹಿಸಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಈ ಒಂದು ಸರ್ಕಾರಿಯ ಕಮಿಷನ್ ಇರ್ಬೋದು, ಪುಂಚಿ ಕಮಿಷನ್ ಇರ್ಬೋದು, ಇನ್ನು ಬೇರೆ ಬೇರೆ ಕಮಿಷನ್ಗಳು ನೀಡಿರುವಂಥ ಸಲಹೆಗಳೇನಿದೆ ವಿತ್ ರೆಸ್ಪೆಕ್ಟ್ ಟು ಗವರ್ನರ್, ಆ ಒಂದು ಸಲಹೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಆಗ ಏನಾಗುತ್ತೆ, ಈ ರೀತಿಯಾದ ಒಂದು ಇಶ್ಯೂಸ್ಗಳು ಆಗೋದಿಲ್ಲ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸರ್ವೆ ರಿಪೋರ್ಟ್ ರೆಕಮೆಂಡ್ಸ್ 1% ರಿಸರ್ವೇಷನ್ ಇನ್ ಪ್ರೈವೇಟ್ ಸೆಕ್ಟರ್ ಫಾರ್ ಜೆಂಡರ್ ಮೈನಾರಿಟೀಸ್. ಸೊ 2025-26 ಒಂದು ಏನು ಜೆಂಡರ್ ಮೈನಾರಿಟೀಸ್ ಮೇಲೆ ಸರ್ವೆಯನ್ನು ಮಾಡುತ್ತೆ ಕರ್ನಾಟಕ ಸರ್ಕಾರ. ಆ ಒಂದು ಸರ್ವೆ ಏನು ರೆಕಮೆಂಡ್ ಮಾಡಿದೆ, ಏನು ಶಿಫಾರಸನ್ನು ಮಾಡಿದೆ ಅಂತಂದರೆ, ಪ್ರೈವೇಟ್ ಸೆಕ್ಟರ್ಗಳಲ್ಲಿ, ಖಾಸಗಿ ಕ್ಷೇತ್ರದಲ್ಲಿ 1% ಏನಿದೆ ಇದನ್ನು ಜೆಂಡರ್ ಮೈನಾರಿಟೀಸ್ಗೆ ನೀಡಬೇಕು ಅಂತ ಅದು ಹೇಳಿದೆ. ಸೊ ಇಲ್ಲಿ ಜೆಂಡರ್ ಮೈನಾರಿಟೀಸ್ ಅಂದರೆ ಯಾರು ಬರ್ತಾರೆ ಅಂತಂದರೆ, ಟ್ರಾನ್ಸ್ಜೆಂಡರ್ ಪರ್ಸನ್ಗಳು ಏನಿರ್ತಾರೆ ಇವ್ರನ್ನ ನಾವು ಜೆಂಡರ್ ಮೈನಾರಿಟೀಸ್ ಅಂತ ಕೂಡ ಕರಿತೀವಿ. ಮತ್ತು ಇನ್ನು ಈ ಸರ್ವೆ ಬಗ್ಗೆ ನಾವು ಫಸ್ಟ್ ಇನ್ಫಾರ್ಮೇಷನನ್ನು ನೋಡೋಣ. ಸೊ ಈ ಸರ್ವೆ ಯಾವ್ದು ಮಾಡಿರೋದು ಅಂತಂದರೆ, ಕರ್ನಾಟಕದ ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ, ಕರ್ನಾಟಕ ಸ್ಟೇಟ್ನ ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ, ಈ ಒಂದು ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಿರುವಂಥದ್ದು. ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಈ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿದ್ದಾರೆ.
ಮತ್ತು ಸುಮಾರು 45 ದಿನಗಳ ಕಾಲ ಈ ಸರ್ವೆಯನ್ನು ಕಂಡಕ್ಟ್ ಮಾಡಿರುವಂಥದ್ದು. ಅಷ್ಟೇ ಅಲ್ಲದಿಲ್ಲ, ಭಾರತದಲ್ಲೇ ಮೊದಲನೇ ಬಾರಿಗೆ ಈ ರೀತಿಯಾದ ಒಂದು ಸರ್ವೆಯನ್ನು ಮಾಡಿರುವಂಥದ್ದು. ಅಂದರೆ ಏನು ಲಿಂಗ ಅಲ್ಪಸಂಖ್ಯಾತರ ವ್ಯಕ್ತಿಗಳನ್ನು ಗುರುತಿಸೋದಕ್ಕೋಸ್ಕರ ಈ ರೀತಿಯಾದ ಒಂದು ಸರ್ವೆಯನ್ನು ಮಾಡಿರೋದು. ಆ್ಯಂಡ್ ಈ ಒಂದು 31 ಡಿಸ್ಟ್ರಿಕ್ಟ್ಗಳಲ್ಲಿ 45 ದಿನಗಳ ಕಾಲ ಮಾಡಿರುವಂಥ ಸಮೀಕ್ಷೆಯಲ್ಲಿ ಏನು ಗೊತ್ತಾಗಿದೆ ಅಂದರೆ, ಕರ್ನಾಟಕದಲ್ಲಿ ಸುಮಾರು 10,250ಕ್ಕೂ ಹೆಚ್ಚು ಲಿಂಗ ಅಲ್ಪಸಂಖ್ಯಾತ ವ್ಯಕ್ತಿಗಳಿದ್ದಾರೆ ಅನ್ನುವುದು ನಮಗೆ ಇಲ್ಲಿ ಗೊತ್ತಾಗಿದೆ ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ ನಾನು ಹೇಳಿ ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ, ಇದರ ಜೊತೆಗೆ ಕರ್ನಾಟಕ ಸ್ಟೇಟ್ ವಿಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ಸೇರಿದೆ. ಈ ಎರಡೂ ಡಿಪಾರ್ಟ್ಮೆಂಟ್ಗಳು ಸೇರಿ, ಎರಡು ಆರ್ಗನೈಸೇಷನ್ಸ್ಗಳು ಸೇರಿ ಈ ಒಂದು ಸರ್ವೆಯನ್ನು ಮಾಡಿರುವಂಥದ್ದು. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್. ಇನ್ನು ಮುಖ್ಯ ಶಿಫಾರಸುಗಳು ಏನೇನು ಅಂದರೆ, ಈಗಾಗಲೇ ಹೇಳಿರ್ತಾರ 1% ಖಾಸಗಿ ಕ್ಷೇತ್ರದಲ್ಲಿ 1% ಏನು ಉದ್ಯೋಗ ಮೀಸಲಾತಿಗಳೇನಿರುತ್ತೆ ಇದನ್ನು ಲಿಂಗ ಅಲ್ಪಸಂಖ್ಯಾತರಿಗೆ ಮೀಸಲಿಡಬೇಕು ಅನ್ನುವಂಥದ್ದು ಒಂದು. ತದನಂತರ ಎರಡನೇ ಶಿಫಾರಸು ಏನು ಕೊಟ್ಟಿದೆ ಅಂತಂದರೆ, ಲಿಂಗ ಅಲ್ಪಸಂಖ್ಯಾತರಿಗಾಗಿಯೇ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಬೇಕು, ಅವರಿಗೆ ಒಂದು ವೆಲ್ಫೇರ್ ಬಾಡಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ. ವೆಲ್ಫೇರ್ ಬಾಡಿ ಫಾರ್ ಜೆಂಡರ್ ಮೈನಾರಿಟೀಸ್ ಅನ್ನುವಂಥದ್ದು. ಮತ್ತು ಮೂರನೇದಾಗಿ ಏನು ಹೇಳಿದೆ ಅಂದರೆ, ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯ ಮತ್ತು ವಿದ್ಯಾರ್ಥಿ ವೇತನವನ್ನು ನೀಡೋದು. ಅಂದರೆ ಎಕನಾಮಿಕ್ ಸಪೋರ್ಟ್ ಕೊಡೋದು ಅಥವಾ ಫಿನಾನ್ಷಿಯಲ್ ಸಪೋರ್ಟನ್ನು ಕೊಡೋದು, ಪ್ಲಸ್ ಸ್ಕಾಲರ್ಶಿಪ್ಗಳನ್ನು ಕೊಡೋದನ್ನು ಮಾಡಬೇಕು. ಯಾರಿಗೆ? ಜೆಂಡರ್ ಮೈನಾರಿಟೀಸ್ಗೆ ಅಂತ. ನಂತರ ಅವ್ರಿಗೆ ಬೋರ್ಡಿಂಗ್ ಅಥವಾ ಹೌಸಿಂಗ್ ಫೆಸಿಲಿಟೀಸನ್ನು ಕೊಡಬೇಕು ಅಂತ ಕೂಡ ಈ ಒಂದು ಕಮಿಟಿ ಅಥವಾ ಈ ಒಂದು ಸರ್ವೆ ಶಿಫಾರಸು ಮಾಡಿದೆ ಅಂತ. ಮತ್ತು ಇನ್ನೇನು ಬೇಕಾಗುತ್ತೆ ನಮಗೆ ಅಂತಂದರೆ, ಸುಮಾರು 25% ವಯಸ್ಕರು ಹಾಗೂ 46% ಅಷ್ಟು ಮಕ್ಕಳು ಈ ಒಂದು ಲಿಂಗ ಅಲ್ಪಸಂಖ್ಯಾತರಲ್ಲಿರುವವರು ಏನು ಕೇಳಿದ್ದಾರೆ ಅಂತಂದರೆ, ನಮಗೆ ಆರ್ಥಿಕ ಸಹಾಯ ಬೇಕು. ಏನಕ್ಕೆ? ಶಿಕ್ಷಣಕ್ಕಾಗಿ, ನಮ್ಮ ಒಂದು ಎಜುಕೇಷನ್ಗಾಗಿ ನೀವು ಆರ್ಥಿಕವಾಗಿ ಸಹಾಯನ ಮಾಡಿ, ಫಿನಾನ್ಷಿಯಲ್ ಸಪೋರ್ಟನ್ನು ನೀಡಿ ಅಂತ ಕೂಡ ಕೇಳಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಬೇಕು ನಮಗೆ ಅಂತಂದರೆ, ಹೆಚ್ಚಿನದಾಗಿ ಲಿಂಗ ಅಲ್ಪಸಂಖ್ಯಾತರು ದಾಖಲಾಗಿರುವಂಥ ಒಂದು ಜಿಲ್ಲೆಗಳು ಯಾವ್ಯಾವು ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ವಿಜಯಪುರದಲ್ಲಿ ಇದೆ, ಓಕೆನಾ. ಎರಡನೇದಾಗಿ ಚಿಕ್ಕಬಳ್ಳಾಪುರದಲ್ಲಿ, ಮತ್ತು ಮೂರನೇದಾಗಿ ಬೆಂಗಳೂರು ಅರ್ಬನ್ ಏರಿಯಾದಲ್ಲಿ, ರೂರಲ್ ಅಲ್ಲ, ಬೆಂಗಳೂರು ಅರ್ಬನ್ನಲ್ಲಿ, ತದನಂತರ ಕಲಬುರಗಿಯಲ್ಲಿ, ಮತ್ತು ಐದನೇದಾಗಿ ಬೆಳಗಾವಿಯಲ್ಲಿ. ಸೊ ಈ 5 ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಿಂಗ ಅಲ್ಪಸಂಖ್ಯಾತರ ಒಂದು ದಾಖಲೆಯನ್ನು ನಾವು ನೋಡ್ಬೋದಾಗುತ್ತೆ ಅನ್ನುವಂಥದ್ದು. ಸೊ ಇಷ್ಟು ಇಂಪಾರ್ಟೆಂಟ್ ಏನಾಗುತ್ತೆ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಈ ಡೇಟಾ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇದು ಇಂಪಾರ್ಟೆಂಟ್ ಆಗುತ್ತೆ. ಇವೆರಡು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಸಾರಾಂಶ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಲಕ್ಕುಂಡಿ ಎಕ್ಸ್ಕವೇಷನ್ ಈಲ್ಸ್ ಗಿವ್ ಅ ಪುಶ್ ಟು ಬಿಡ್ ಫಾರ್ ಯುನೆಸ್ಕೋ ಟ್ಯಾಗ್. ಏನು ಲಕ್ಕುಂಡಿಯಲ್ಲಿ ಏನು ಉತ್ಖನನಗಳನ್ನು ಮಾಡಿದ್ದಾರೆ, ಸೊ ಇವೆಲ್ಲ ಒಂದು ಉತ್ಖನನಗಳನ್ನು ನೋಡಿ ಲಕ್ಕುಂಡಿಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನುವಂಥ ಒಂದು ಟ್ಯಾಗನ್ನು ಕೊಡಬೇಕು ಅಂತ ಪುಷ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಲಕ್ಕುಂಡಿ ಆಬ್ವಿಯಸ್ ಆಗಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಅದು ತುಂಬಾ ನ್ಯೂಸಲ್ಲಿದೆ. ಆದ್ದರಿಂದ ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದ ನಾನು ಮತ್ತೆ ಇಲ್ಲಿ ಡಿಸ್ಕಸ್ ಮಾಡಲ್ಲ. ಈಗ ನಮಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಟ್ಯಾಗ್ ಏನಿದೆ, ಈ ಒಂದು ಟ್ಯಾಗ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದರ ಒಂದು ಪ್ರಾಸೆಸ್ ಏನು, ಮತ್ತು ಈ ಒಂದು ಯುನೆಸ್ಕೋ ಹೆರಿಟೇಜ್ ಟ್ಯಾಗ್ ಬರೋದಕ್ಕೆ ಮುಂಚೆ ಒಂದು ಟೆಂಟೇಟಿವ್ ಲಿಸ್ಟಲ್ಲಿ ಇಡ್ತಾರೆ. ಸೊ ಆ ಒಂದು ಲಿಸ್ಟ್ ಬಗ್ಗೆ ನಮಗೆ ಗೊತ್ತಿರಬೇಕು, ಈ ಪ್ರಾಸೆಸ್ ಬಗ್ಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ಭಾರತದಲ್ಲಿ ಯಾವ ಯಾವ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ, ತದನಂತರ ಕರ್ನಾಟಕದಲ್ಲಿ ಯಾವ ಯಾವ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ, ಯಾವ ಒಂದು ಇಸ್ವಿಯಲ್ಲಿ ಈ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ನ ಒಂದು ಟ್ಯಾಗ್ ಸಿಕ್ಕಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾನು ಬರೀ ಒಂದು ಪ್ರಾಸೆಸ್ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ನೀವು ರಿವೈಸ್ ಮಾಡುವಾಗ ಏನು ರಿವೈಸ್ ಮಾಡ್ಕೋಬೇಕು ಅಂದರೆ, ಇಂಡಿಯಾದಲ್ಲಿ ಇರುವಂಥ, ಭಾರತದಲ್ಲಿ ಇರುವಂಥ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವುದು ಒಂದು, ತದನಂತರ ಕರ್ನಾಟಕದಲ್ಲಿ ಇರುವಂಥ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವುದು, ಇದು ಎರಡೂ ನೀವು ಲಿಸ್ಟ್ ಮಾಡಿಟ್ಕೋಬೇಕು. ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಈಗ ನಾವು ಈ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಟ್ಯಾಗ್ ಅಥವಾ ವರ್ಲ್ಡ್ ಹೆರಿಟೇಜ್ ಸೈಟ್ ಟ್ಯಾಗ್ ಏನಿದೆ ಇದರ ಬಗ್ಗೆ ನಾವು ನೋಡೋಣ. ಯುನೆಸ್ಕೋ ಒಂದು ವಿಶ್ವ ಪಾರಂಪರ್ಯ ತಾಣ ಏನಿದೆ, ಇದಂದರೆ ಏನು, ಅಥವಾ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ಏನು ಮಾಡ್ತಾರೆ ಇದರಲ್ಲಿ ಅನ್ನೋದು ನಮಗೆ ಬೇಕಾಗುತ್ತೆ. ಸೊ ಮೊದಲಿಗೆ ನಾವು ನೋಡಿದಾಗ ಮಾನವ ಕುಲದ ಅತ್ಯಂತ ಅಪರೂಪವಾದ ಮತ್ತು ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆ, ಒಂದು ಕಲ್ಚರಲ್ ಸೈಟ್ಸ್ ಬರುತ್ತೆ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ. ಒಂದು ಕಲ್ಚರಲ್ ಸೈಟ್ಸು, ಒಂದು ನ್ಯಾಚುರಲ್ ಸೈಟ್ಸು, ಎರಡು ರೀತಿಯಾಗಿ ಬರುತ್ತೆ. ಸೊ ಎರಡು ರೀತಿಯಾಗಿ ಇವನ್ನು ನಾವು ಡಿವೈಡ್ ಮಾಡ್ತೀವಿ. ಆ್ಯಂಡ್ ಜಗತ್ತಿನಲ್ಲಿ ಎಲ್ಲರೂ ಒಂದು ರಕ್ಷಿಸಬೇಕಾಗಿರುವಂಥ ತಾಣಗಳನ್ನು ಈ ಒಂದು ಲಿಸ್ಟಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಸೇರಿಸುವಂಥದ್ದು. ಭಾರತದಲ್ಲಿ ಅಂದರೆ ಕರ್ನಾಟಕದಲ್ಲಿ ನಾವು ಮೊದಲನೇದಾಗಿ ನಾವು ನೋಡಿದ್ರೆ ಹಂಪಿ ಇದೆ, ಈಗಾಗಲೇ ಪಟ್ಟದಕಲ್ಲಿದೆ. ನ್ಯಾಚುರಲ್ ಸೈಟ್ಸ್ ಬಂದಾಗ ವೆಸ್ಟರ್ನ್ ಘಾಟ್ಸ್ ಕೂಡ ಇಲ್ಲಿ ಸೇರುತ್ತೆ. ಇನ್ನು ಕೆಲವು ಯಾವುದಿದೆ ನೀವು ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಯುನೆಸ್ಕೋ ಒಂದು ಏನು ವಿಶ್ವ ಪಾರಂಪರ್ಯ ಒಂದು ಪಟ್ಟಿ ಏನಿದೆ, ಆ ಒಂದು ಸೈಟ್ಸ್ನ ಪಟ್ಟಿ ಏನಿದೆ ಅಥವಾ ಲಿಸ್ಟ್ ಏನಿದೆ, ಆ ಲಿಸ್ಟ್ಗೆ ಯಾವ ರೀತಿಯಾಗಿ ಸೇರ್ಪಡೆ ಆಗೋದು ಅಥವಾ ಒಂದು ಸೇರ್ಪಡೆ ಆಗುವಂಥ ಪ್ರಕ್ರಿಯೆ ಏನು ಅಂತ ನಾವು ನೋಡಬೇಕಾಗತ್ತೆ. ಸೊ ಮೊದಲಿಗೆ ನಾವು ನೋಡಿದಾಗ ಇಲ್ಲಿ ಟೆಂಟೇಟಿವ್ ಲಿಸ್ಟ್ ಅಂತ ಹಾಕ್ತೀವಿ.
ಅಥವಾ ತಾತ್ಕಾಲಿಕ ಪಟ್ಟಿ ಅಂತ ಒಂದು ಸೆಲೆಕ್ಟ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಕೇಂದ್ರ ಸರ್ಕಾರ, ಯಾರು ರಾಜ್ಯ ಸರ್ಕಾರಗಳಲ್ಲ, ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂದರೆ ಯುನೆಸ್ಕೋಗೆ ಒಂದು ಲಿಸ್ಟನ್ನು ಕಳಿಸುತ್ತೆ. ಇವನ್ನ ನೀವು ಟೆಂಟೇಟಿವ್ ಲಿಸ್ಟ್ ಅಂತ ಕರಿತೀವಿ. ಅಂದರೆ ಇದನ್ನು ನೀವು ಟೆಂಟೇಟಿವ್ ಲಿಸ್ಟ್ಗೆ ಹಾಕಿ ಅಂತ. ಫಾರ್ ಎಕ್ಸಾಂಪಲ್ ಲಕ್ಕುಂಡಿ ಇರ್ಬೋದು, ಇನ್ನು ಬೇರೆ ಬೇರೆ ಒಂದಷ್ಟು ಇದನ್ನು ಟೆಂಟೇಟಿವ್ ಲಿಸ್ಟ್ಗೆ ಹಾಕ್ಬಿಟ್ಟು ಯುನೆಸ್ಕೋಗೆ ಸೆಂಟ್ರಲ್ ಗೌರ್ಮೆಂಟ್ ಕಳಿಸುತ್ತೆ. ಸೊ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಯುನೆಸ್ಕೋಗೆ ಕಳಿಸುತ್ತೆ ಅದೇನಾಗುತ್ತೆ, ಟೆಂಟೇಟಿವ್ ಲಿಸ್ಟ್ ಅಂತ ಆಗುತ್ತೆ. ಲಕ್ಕುಂಡಿಯನ್ನು ಈ ಒಂದು ಲಿಸ್ಟಿಗೆ ಸದ್ಯಕ್ಕೆ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಒನ್ಸ್ ಟೆಂಟೇಟಿವ್ ಲಿಸ್ಟಲ್ಲಿ ಬಂದ ಮೇಲೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಟ್ಯಾಗ್ ಸಿಗೋದು. ಸೊ ಹಾಗಾಗಿ ಇಲ್ಲಿ ಏನು ಪುಷ್ ಮಾಡ್ತಾ ಇರೋದು ಅಂದರೆ ಈ ಪುಷ್ ಏನಂತಂದರೆ ಈ ಒಂದು ಟೆಂಟೇಟಿವ್ ಲಿಸ್ಟ್ಗೆ ಲಕ್ಕುಂಡಿಯನ್ನು ಸೇರಿಸಿ ಅಂತ ಅನ್ನುವಂಥ ಪುಷ್ ಇರೋದು. ಮತ್ತು ಇದು ಫಸ್ಟ್ ಆಯಿತು. ಎರಡನೇದಾಗಿ ಏನು ಅಂತಂದರೆ ಇಲ್ಲಿ ನಾಮಿನೇಷನ್ ಡಾಸಿಯರ್ ಅಂತ ಬರುತ್ತೆ. ನಾಮಿನೇಷನ್ ಡಾಸಿಯರ್ ಅಂತ ಇಲ್ಲೇನಾಗುತ್ತೆ ಅಂತಂದರೆ ತಾಣದ ಒಂದು ಇತಿಹಾಸ ಇರ್ಬೋದು, ಅಥವಾ ಅದು ಯಾಕೆ ವಿಶಿಷ್ಟವಾಗಿದೆ, ಆ ಒಂದು ತಾಣ ಯಾಕೆ ವಿಶಿಷ್ಟ, ಇದಕ್ಕೆ ಯಾಕೆ ವರ್ಲ್ಡ್ ಹೆರಿಟೇಜ್ ಸೈಟ್ ಟ್ಯಾಗನ್ನು ಕೊಡಬೇಕು ಅನ್ನುವಂಥದ್ದು, ಮತ್ತು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಯೋಜನೆ ಏನಿರುತ್ತೆ, ಇವುಗಳನ್ನೆಲ್ಲ ವಿವರವಾಗಿ ಡೀಟೇಲ್ ಮಾಡಿ ಕಳಿಸ್ತಾರೆ. ಅದನ್ನು ನಾವು ನಾಮಿನೇಷನ್ ಡಾಸಿಯರ್ ಅಂತ ಕರಿತೀವಿ. ಸೊ ಫಸ್ಟು ಟೆಂಟೇಟಿವ್ ಲಿಸ್ಟ್ ಕಳಿಸ್ತಾರೆ, ಅದಾದಮೇಲೆ ನಾಮಿನೇಷನ್ ಡಾಸಿಯರ್, ಯಾಕೆ ಈ ಒಂದು ತಾಣವನ್ನು ನಾವು ಯುನೆಸ್ಕೋ ಇದಕ್ಕೆ ಶಿಫಾರಸನ್ನು ಮಾಡ್ತಾ ಇದ್ದೀವಿ ಅಂಥದ್ದು. ಮತ್ತು ಮೂರನೇ ಪ್ರೊಸೆಸಲ್ಲಿ ಏನಾಗುತ್ತೆ, ಮೂರನೇ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ತಜ್ಞರ ಒಂದು ಸಂಸ್ಥೆ ಏನಿದೆ, ಅಂದರೆ ಈ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಇಲ್ಲಿ ಟೆಂಟೇಟಿವ್ ಲಿಸ್ಟಲ್ಲಿ ಏನಿರುತ್ತೆ ಅಥವಾ ನಾಮಿನೇಷನನ್ನು ಏನು ಫೈಲ್ ಮಾಡುತ್ತೆ ಆ ನಾಮಿನೇಷನನ್ನು ಆ ಒಂದು ಕಮಿಟಿ ಏನಿದೆ ಆ ಕಮಿಟಿ ಏನು ಮಾಡುತ್ತೆ ಅಂತಂದರೆ ಕ್ಲೀನಾಗಿ ಪರಿಶೀಲನೆಯನ್ನು ಮಾಡುತ್ತೆ. ಸ್ಥಳ ಪರಿಶೀಲನೆ ಮಾಡೋದಿರ್ಬೋದು, ವರದಿಯನ್ನು ಪರಿಶೀಲನೆ ಮಾಡೋದಿರ್ಬೋದು, ಇವುಗಳನ್ನೆಲ್ಲ ಮಾಡುತ್ತೆ. ಯಾವುದು ಇಕೋಮಾಸ್ ಅನ್ನುವಂಥದ್ದು. ಸೊ ಇದು ಹೋಗಿ ಅಲ್ಲೋಗಿ ಎಲ್ಲ ಚೆಕ್ ಮಾಡಿಕೊಂಡು ಬರುತ್ತೆ. ಓಕೆನಾ. ಇದೆಲ್ಲ ಆದಮೇಲೆ ನಾಲ್ಕನೇ ಸ್ಟೆಪ್ಪು, ಅಂತಿಮ ಒಂದು ಸ್ಟೆಪ್ಪು ಏನು ಅಂತಂದರೆ ಪ್ರತಿ ವರ್ಷ ಯುನೆಸ್ಕೋ ಒಂದು ಸಭೆಯನ್ನು ಮಾಡುತ್ತೆ. ಓಕೆನಾ. ವರ್ಷಕ್ಕೊಮ್ಮೆ ಈ ಒಂದು ಸಭೆಯನ್ನು ಮಾಡುತ್ತೆ. ಸೊ ಆ ವರ್ಷಕ್ಕೊಮ್ಮೆ ನಡೆಯುವಂಥ ಸಭೆಯಲ್ಲಿ ಇದೇನಾದರೂ ಇದು ಇಲ್ಲಿ ಇಕೋಮಾಸ್ ಬಂದು ಇದನ್ನು ನೀವು ವರ್ಲ್ಡ್ ಟ್ಯಾಗ್ ಕೊಡ್ಬೋದು, ಹೆರಿಟೇಜ್ ಟ್ಯಾಗನ್ನು ಕೊಡ್ಬೋದು ಅಂತ ಹೇಳಿದ್ರೆ ಆ ವರ್ಷದ ಒಂದು ಸಭೆಯಲ್ಲಿ ಅದಕ್ಕೆ ವರ್ಲ್ಡ್ ಹೆರಿಟೇಜ್ ಸೈಟ್ ಟ್ಯಾಗನ್ನು ಕೊಡ್ತಾರೆ. ಸೊ ಫೋರ್ತ್ ಸ್ಟೆಪ್ಪು ಬಂದು ಟ್ಯಾಗನ್ನು ಕೊಡುವಂಥದ್ದು. ಸೊ ಫಸ್ಟು ಟೆಂಟೇಟಿವ್ ಲಿಸ್ಟ್ ಇರುತ್ತೆ, ನಾಮಿನೇಷನ್ ಡಾಸಿಯರನ್ನು, ಅದಾದಮೇಲೆ ಇಕೋಮಾಸ್ ಬಂದು ಅದನ್ನ ಚೆಕ್ ಮಾಡುತ್ತೆ, ತದನಂತರ ಟ್ಯಾಗನ್ನು ನೀಡುವಂಥದ್ದು. ಸೊ ಇಷ್ಟು ನಮಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಟ್ಯಾಗ್ನ ಒಂದು ಪ್ರಾಸೆಸ್ ಆಯಿತು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ನ್ಯಾಯದಾನ ಫಾಸ್ಟ್ ಟ್ರ್ಯಾಕ್. ಸೊ ಈ ಒಂದು ಆರ್ಟಿಕಲಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಒಂದು ನ್ಯಾಯಾಲಯಗಳಲ್ಲಿ ನಾವು ನೋಡಿದ್ರೆ, ಕೋರ್ಟ್ಗಳನ್ನು ನೋಡಿದ್ರೆ ಪೆಂಡಿಂಗ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ. ಕರೆಕ್ಟಾ. ಎಷ್ಟೋ ಕೇಸಸ್ಗಳು, ಲಕ್ಷಾಂತರ ಕೇಸಸ್ಗಳು ಪೆಂಡಿಂಗಲ್ಲಿದೆ. ಸೊ ಈ ರೀತಿಯಾದ ಒಂದು ಪೆಂಡಿಂಗ್ ಕೇಸಸ್ಗಳನ್ನು ನಿವಾರಿಸೋದಕ್ಕೆ ಏನು ಮಾಡ್ತಾ ಇದೆ ಕರ್ನಾಟಕ ಏನು ಮಾಡಿದೆ ಅಂದರೆ ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ವಿಧೇಯಕ 2025, ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ವಿಧೇಯಕ 2025 ರಚಿಸಿದೆ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಜಿಲ್ಲೆಗೂ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಎಸ್ಟಾಬ್ಲಿಷ್ ಮಾಡ್ತೀವಿ ಅಥವಾ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಂದು AI ಕೃತಕ ಬುದ್ಧಿಮತ್ತೆಯನ್ನು ಯೂಸ್ ಮಾಡುತ್ತೆ, ಮತ್ತು ಲೇಟೆಸ್ಟ್ ಟೆಕ್ನಾಲಜಿಗಳು ಏನಿರ್ತವೆ ಈ ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ಬಳಸುತ್ತೆ. ಸೊ ಯಾವಾಗ AI ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಎರಡೂ ಬಳಸ್ತಾರೆ, ಲೇಟೆಸ್ಟ್ ತಂತ್ರಜ್ಞಾನಗಳನ್ನು ಬಳಸಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಕೇಸ್ಗಳೇನಿದೆ ಈ ಕೇಸ್ಗಳನ್ನು ಬಹಳ ಸುಲಭವಾಗಿ ವೇಗವಾಗಿ ನಾವು ನಿವಾರಿಸ್ಕೋಬೋದು ಅನ್ನುವಂಥದ್ದು. ಇದರ ಜೊತೆಗೆ 500 ಹೊಸ ಕೋರ್ಟ್ ಹಾಲ್ಗಳನ್ನು ನಾವು ನಿರ್ಮಿಸ್ತೀವಿ ಅಂತ ಕೂಡ ಹೇಳಿದೆ. ಎಲ್ಲಿಗೆ, ಯಾವಾಗ, ಬೈ 2030 2030 ಒಳಗೆ 500 ಹೊಸ ಕೋರ್ಟ್ ಹಾಲ್ಗಳನ್ನು ನಿರ್ಮಿಸ್ತೀವಿ ಅಂತ ಕೂಡ ಈ ಒಂದು ವಿಧೇಯಕ ಹೇಳಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಇದಿಷ್ಟು ಪ್ರಿಲಿಮ್ಸ್ ಆಯಿತು ನಮಗೆ, ಅಂದರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ಯಾಕೆ ಬೇಕಾಗುತ್ತೆ ನಮಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತಾರೆ, ಒಂದು ಟೈಮ್ಲಿ ಡಿಸ್ಪೋಸಲ್ ಆಫ್ ಜಸ್ಟಿಸ್, ಅಂದರೆ ಸಮಯಕ್ಕೆ ಸರಿಯಾಗಿ ನ್ಯಾಯವನ್ನು ಒದಗಿಸೋದಕ್ಕೆ, ತದನಂತರ ಆಗ್ತಾ ಇರುವಂಥ ಕ್ಯಾಶ್ ಎಕ್ಸ್ಪೆನ್ಸಸ್ಗಳೇನಿದೆ ಆ ಎಕ್ಸ್ಪೆನ್ಸಸ್ಗಳನ್ನು ಕಡಿಮೆ ಮಾಡೋದಕ್ಕಿರ್ಬೋದು, ಮತ್ತು ಏನು ಜಸ್ಟಿಸನ್ನು ಕರೆಕ್ಟಾಗಿ ಕೊಡ್ತೀವಿ ಅಂತ ನಮ್ಮ ಪ್ರಿಯಾಂಬಲಲ್ಲಿ ಹೇಳಿದ್ದೀವಿ ಅದನ್ನು ಎತ್ತಿ ಹಿಡಿಯೋದಕ್ಕೆ, ಈ ರೀತಿಯಾಗಿ ಎಲ್ಲದಕ್ಕೂ ನಮಗೆ ಈ ಒಂದು ಏನಂತೀವಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಿಂದ ಇಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್, ಇಷ್ಟೇ ನಮಗೆ ಬೇಕಾಗಿರುವಂಥದ್ದು. ಆ್ಯಂಡ್ ಮುಖ್ಯವಾಗಿ ಇಲ್ಲಿ AI ಬಳಸ್ತಾ ಇದ್ದಾರೆ, ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.